ಗಾಡಿ ತೊಟ್ಟಿ ಬಂದು ತೊಟ್ಟಿ ಹೋಗ್ಬೋದೇನೋ, ಚಕ್ಕರ್ ಸೀಟ್ ಅಂತೂ ಹೋಗಲ್ಲ, ಅಷ್ಟು ಥಿಕ್ನೆಸ್ ಇರೋದು. ಇವತ್ತಿನ ಯಂಗ್ಸ್ಟರ್ಸ್ ಕೇಳೋದೇನೆಂದರೆ ದಯವಿಟ್ಟು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಹೆಸರು ಬರೋವಂಥ ಕೆಲಸ ಮಾಡಿ, ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಿರಿ ಅಂತ ನಾನು ಸರ್. ಬಡ ದೋಸ್ತನ ಹತ್ರ 21, 22, 22, 22 4 ಬಡ ದೋಸ್ತಿದೆ ಸರ್. ನೀವು ಸ್ಟಾರ್ ಪರ್ಫಾರ್ಮೆನ್ಸ್ ಒಂದು ಬೋರ್ಡ್ ಎಲ್ಲ ಹಾಕಿದ್ದೀರಾ? ನಮ್ಮದು ಚಿರಾಗ್ ಮೋಟರ್ಸ್ ಮತ್ತು ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಒಂದು ಪ್ರತಿ ತಿಂಗಳು ಒಬ್ಬರು ಸ್ಟಾರ್ ಪರ್ಫಾರ್ಮೆನ್ಸ್ ಅಂತ ಇರ್ತಾರೆ, ಅವರಿಗೆ ಒಂದು ಗಿಫ್ಟ್ ಪ್ಲಸ್ ಅದ್ರ ಜೊತೆಗೆ ಅಪ್ರಿಷಿಯೇಷನ್ ಆಫ್ ಮೀಟಿಂಗಲ್ಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಮಾಡಿರೋದು. ಜಸ್ಟ್ ಒಂದೇನೋ ಒಂದು ಇಂಪ್ಲಿಮೆಂಟೇಷನ್ ಆಫ್ ಪಾಸಿಟಿವ್ ಎನರ್ಜಿ. ಖಂಡಿತ ಜನವರಿ ತಿಂಗಳು ಸರ್ ನಮ್ಮ ರಘು ಸರ್ ಇದ್ದಾರೆ, ಮೇಡಮ್ ಹೆಸರು ಸರ್? ಅವರು ರಘು ಸರ್ ಮತ್ತು ನಿರುಷಾ ಮೇಡಮ್ ಇಬ್ಬರು ಸ್ಟಾರ್ ಪರ್ಫಾರ್ಮರ್ ಆಫ್ ಜನವರಿ. ಓಕೆ, ಗ್ರೇಟ್ ಸರ್, ಸೂಪರ್ ಸರ್. ನಿಮ್ಮ ಎಂಪ್ಲಾಯೀಸು ನೀವು ಈ ರೀತಿಯಲ್ಲಿ ಮಾಡಿಕೊಂಡು ಅವರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ನಾವು ಫೆಬ್ರವರಿ ಸ್ಟಾಕ್ಸ್ ಎಲ್ಲ ಸೂಪರ್ ಕಲೆಕ್ಷನ್ ವೆಹಿಕಲ್ಸ್ ಇದೆ ಸರ್. ನಿಮ್ಮ ಗ್ರಾಹಕರಿಗೆ ನೀವು ಏನು ಹೇಳಿದೆ ಸರ್? ನಾನು ಆ್ಯಕ್ಚುಲಿ ಕಸ್ಟಮರ್ಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಇದೆ. ಕಸ್ಟಮರ್ ಸರ್ವಿಸು ನಮ್ಮಲ್ಲಿ ಸ್ಟಾಫ್ಸು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಸ್ಟಮರ್ಗೆ ಯಾವ್ದು ನೀಡ್ಸಬಲ್ ಆಗಿ ಚೆಕ್ ಲಿಸ್ಟ್ ಬಗ್ಗೆ ಎಲ್ಲ ಮಾತಾಡೋದ್ನಲ್ಲ, ಎಲ್ಲ ರೀತಿಯೂ ಚೆಕ್ ಲಿಸ್ಟಿಗೆ ಸೈನ್ ಮಾಡಿ ಗೂಗಲ್ ರಿವ್ಯೂಸ್ ಇದೆಲ್ಲ ಮಾಡಬೇಕು. ಆದರೆ ನಾನು ಅಲ್ಟಿಮೇಟ್ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಇದು ಆಗೋದು ಬೇಡ. ಯಾಕೆಂದ್ರೆ ನಾನು ಸಾರ್ವಜನಿಕ ಸರ್ವಿಸಲ್ಲಿದ್ದೀನಿ. ಈಸ್ APMC ವೈಸ್ ಪ್ರೆಸಿಡೆಂಟ್, TAPCMS ಡೈರೆಕ್ಟರ್, VSSN ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವಾಗ. ಆದರೆ ಸಮಾಜದ ಬಗ್ಗೆ ಎಲ್ಲೋ ಒಂದು ಕಡೆ ಈ ಡ್ರಗ್ಸ್ ಮಾಫಿಯಾ ಇವತ್ತು ಯಾವ ರೀತಿ ಹದಗೆಟ್ಟಿದೆ ಅಂತಂದರೆ ತುಂಬ ಭಯದ ವಾತಾವರಣ. ಎಕ್ಸ್ಪೆಷಲಿ ನನಗೆ ಮೈಸೂರಲ್ಲಿ ಈ ಥರ ಎಲ್ಲ ಇದೆಯಾ ಅನ್ನೋದು ಒಂದು ಅವೇರ್ನೆಸ್ ನನಗೆ ಗೊತ್ತಿರಲಿಲ್ಲ. ಇದನ್ನು ಏನಕ್ಕೆ ಅಂತಂದರೆ, ಈಗ ನಾವು ಮಕ್ಕಳುಗಳನ್ನ ಏಕಾಂಗಿಯಾಗಿ ಓದಿಸ್ತಾ ಇರ್ತೀವಿ, ರೂಮ್ ಸಪ್ರೇಟು. ಆನಂತರ ನಾವು ಗಂಡ ಹೆಂಡ್ತಿ ಈಗ ಕೆಲಸ ಮಾಡೋರಿದ್ರೆ ಮಕ್ಕಳ ಬಗ್ಗೆ ಕೇರ್ ಮಾಡೋಕ್ಕಾಗಿರಲ್ಲ. ಇದು ಈಸಿಯಾಗಿ ಎಲ್ಲಿ ಸಿಗ್ತಾ ಇದೆ, ಏನು ಅಂತಲೂ ಗೊತ್ತಿಲ್ಲ. ಆದರೆ ಇದನ್ನು ನಾವು ಈಗ ಹೋಗ್ಲಾಡಿಸ್ಬೇಕು ಅಂತ ಅಂದರೆ ನಮ್ಮಲ್ಲಿ ಒಂದು ಆಪ್ಷನ್ಸ್ ಇರ್ಬೋದು. ನನ್ನ ಒಂದು ಸಲಹೆ ಅಷ್ಟೇ, ಸ್ಕೂಲ್ಗಳಲ್ಲಿ NGO ಥರ ಇದನ್ನು ಮಾಡಿ ಅದ್ರ ಬಗ್ಗೆ ಏನು ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಮಕ್ಕಳುಗಳಿಗೆ ಮೂಡಿಸ್ಬೇಕು, ಮಕ್ಕಳುಗಳಿಗೆ ತಿಳುವಳಿಕೆ ಹೇಳಬೇಕು. ಇದು NGOದವರು ಮತ್ತು MSW ಮಾಡಿರ್ತಾರಲ್ಲ, ಅವರು ಸ್ಕೂಲ್ನಲ್ಲಿ ಒಂದು ಅವೇರ್ನೆಸ್ ಮಾಡಬೇಕು, ಟೀಚರ್ಸ್ ಅವೇರ್ನೆಸ್ ಮಾಡಬೇಕು. ದಯವಿಟ್ಟು ಯಂಗ್ಸ್ಟರ್ಸ್ಗಳು ಚಿಕ್ಕ ಏಜಲ್ಲೇ ಸಾಯ್ತಾ ಇದ್ದಾರೆ. ಅದೆಲ್ಲೋ ಒಂದು ಕಡೆ ತುಂಬ ನೆಗೆಟಿವ್ ಸೈನು. ಇವತ್ತೆಲ್ಲ ಯಾರು ಒಂದು 50-60 ವರ್ಷದವರೆಗೆ ಬಾಳಕೆನೇ ಬರ್ತಾಯಿಲ್ಲ, ಇನ್ಕ್ಲೂಡ್ ನಾವೇ ಆಗಿರ್ಬೋದು. ನಮಗೆ ಇವತ್ತಿನ ಫುಡ್ ಆ ಥರ ಇಲ್ಲ. ಇವತ್ತಿನ ಯಂಗ್ಸ್ಟರ್ಸ್ ಕೇಳೋದೇನೆಂದರೆ ದಯವಿಟ್ಟು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಹೆಸರು ಬರೋವಂಥ ಕೆಲಸ ಮಾಡಿ, ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಿರಿ ಅಂತ ನಾನು ಎಲ್ಲ ಇವತ್ತಿನ ನನ್ನ ಯುವಕರುಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಾರಿ ಸುಮಾರು ಗಾಡಿಗಳು ನಾವು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳಿದ್ದು, ರೇಟ್ ಹೇಳಿಲ್ಲ. ಸೊ ಅವರು ನಿಮ್ಮ ಗ್ರಾಹಕರು ಕಾನ್ಫಿಡೆಂಟಾಗಿ ನಿಮ್ಮ ಜೊತೆ ಇಲ್ಲಿ ಶೋರೂಮ್ ವಿಸಿಟ್ ಮಾಡಬೇಕು, ಅದ್ರ ಬಗ್ಗೆ 2 ಮಾತು ಸರ್. ನನಗೇನಿಲ್ಲ ಸರ್, ಕಸ್ಟಮರ್ಸು ಯಾಕೆ ನನ್ನ ಪ್ರೈಸ್ನ ಸುಮ್ಮನೆ ಹೇಳಲಿಲ್ಲ ಅಂತಂದರೆ, ಕಸ್ಟಮರ್ ಒಂದು ಸಲ ವಿಸಿಟ್ ಮಾಡಬೇಕು ಸರ್. ಈಗ ನಾನು ಒಂದು ವೆಹಿಕಲ್ ಬೈ ಮಾಡ್ತೀನಿ, ಒಂದು ವೆಹಿಕಲ್ ಬೈ ಮಾಡಬೇಕು ಅಂದರೆ ಈಗ ಚಿತ್ರದುರ್ಗದಲ್ಲಿ ವೆಹಿಕಲ್ ಇರುತ್ತೆ, ಬರೀ ಫೋಟೋದಲ್ಲಿ ನೋಡಿ ಬೈ ಮಾಡಿರ್ತೀನಿ, ಆಯಿತಾ, ಗಾಡಿ ನೋಡಿರಲ್ಲ. ನಾನು ಕಸ್ಟಮರ್ಗೆ ಆ ಥರ ಹೇಳಲ್ಲ. ಕಸ್ಟಮರ್ ನೀವು ಬಂದು ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಮೆಕ್ಯಾನಿಸಮ್ಸ್ ಚೆಕ್ ಮಾಡಿ, ಎಲ್ಲನೂ ನೀವು ಯೋಚನೆ ಮಾಡಿ ಅನಂತರ ನಿರ್ಧಾರ ತಗೊಳ್ಳಿ ಸರ್. ಯಾಕೆಂದರೆ ನೀವು ತಗೊಳ್ಳೋದು ನಿಮ್ಮ ಫ್ಯಾಮಿಲಿಗೆ ರನ್ ಆಗಬೇಕಿದು. ಇವತ್ತು ಒಂದು ಫ್ಯಾಮಿಲಿ ರನ್ ಆಗುತ್ತೆ. ಮನೇಲಿ ಒಬ್ಬ ದುಡಿತಾನೆ ಅಂತಂದರೆ ಅವರಿಂದ 4 ಜನ ಊಟ ಮಾಡ್ತಾರೆ. ನಾನು ಇಂಟೆನ್ಷನ್ ಏನು ಅಂತಂದರೆ, ನೀವು ಬಂದು ವೆಹಿಕಲ್ನ ಫಿಸಿಕಲಿ ನೋಡಿ, ನಿಮಗೂ ಸಮಾಧಾನ ಆಗಬೇಕು, ನನಗೂ ಖುಷಿ ಆಗಬೇಕು. ರೇಟ್ ನೆಗೋಷಿಯೇಬಲ್ ಸರ್. ಏನಿದೆ, ಎಲ್ಲರೂ ದುಡಿಯೋದಕ್ಕೆ, ನಾನು ಸಂಪಾದನೆ ಮಾಡಿ ಏನೋ ಒಂದೇ ಸರ್ವಿಸ್ ಓರಿಯೆಂಟೆಡ್ ಆಗಿ ಇಷ್ಟು ದೊಡ್ಡ ಒಂದು ಸಂಸ್ಥೆ ಮಾಡಿದ್ದೀನಿ ಅಂತಂದರೆ ಹಂತವಾಗಿ ಬೆಳೆದಿದ್ದೀವಿ ಸರ್. ನಾನು ಎಕ್ಸಿಕ್ಯೂಟಿವಿಂದ ಬಂದಿರುವಂಥ ಹುಡುಗ. ನನಗೆ ಸಮಾಜನೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಸರ್. ದಯವಿಟ್ಟು ಏನಾದ್ರು ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡಿ, ನನ್ನ ನಂಬರು ನಾನು ಕೊಟ್ಟಿರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನಾನು ನಿಮ್ಮ ಹುಡುಗ, ನಿಮ್ಮ ಮನೆ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಚಿರಾಗ್ ಮೋಟರ್ಸ್ ಫೆಬ್ರವರಿ ಸ್ಟಾಕ್ ಡೀಟೇಲ್ಸ್ ಸರ್. ನಮಸ್ತೆ. ಚಿರಾಗ್ ಮೋಟರ್ಸ್ನ ಮೊದಲನೇ ವೆಹಿಕಲ್ಲು
2024 ಮಾಡಲು ದೋಸ್ತ್ ಪ್ಲಸ್ ಸರ್, ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು. ಗಾಡಿ ಬಂದು 30,000 ಓಡಿದೆ. 4 ಬ್ರ್ಯಾಂಡ್ ಟೈರ್ ನಾವೇ ಫಿಟ್ ಮಾಡಿರೋಂಥದ್ದು. ಏನಕ್ಕೆ ಟೈರ್ ಫಿಟ್ ಮಾಡಿದ್ದೀವಿ ಅಂತಂದರೆ, ಬ್ಯಾಂಕಲ್ಲಿ ಸೀಸ್ ಆಗಿರುತ್ತಲ್ಲ ಸರ್, ಸೀಸ್ ಆಗಿದ್ದಾಗ ಏನಾಗುತ್ತೆ, ಟೈರ್ ಕಮ್ಮಿ ಇರುತ್ತೆ. ನಾವೇನಂತಂದರೆ ಬ್ರ್ಯಾಂಡೆಡ್ ವೆಹಿಕಲ್ ಹಾಕಿ MRF ಟೈರು ವಿತ್ ವಾರಂಟಿನೂ ಸಹ ಕೊಡ್ತೀನಿ. ಗಾಡಿ ಗುಡ್ ಕಂಡೀಷನ್ನು, ಒಂದು ಚೂರು ಬ್ರಷಸ್ಸು ಸಹ ಎಲ್ಲೂ ಆಗಿಲ್ಲ. ಶೋರೂಮ್ ಪೀಸು. FC ಇನ್ಶೂರೆನ್ಸು ಬಂದು FC ಬಂದು ಮಾರ್ಚ್ 26ವರೆಗೆ, ಅದು ಇನ್ಶೂರೆನ್ಸು ಫ್ರೆಶು, FCನೂ ಫ್ರೆಶ್ ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಏನು ಸರ್ ಪ್ರೈಸ್ ಸರ್ ಬರಲಿ, ಕಸ್ಟಮರು 7.5 ನೆಗೋಷಿಯಬಲ್ ಮಾಡಿಕೊಟ್ಬಿಡ್ತೀನಿ. ಓಕೆ, ಫೈನ್. ಇದು ದೋಸ್ತ್ ಪ್ಲಸ್ KA 53 ರಿಜಿಸ್ಟ್ರೇಷನ್ ಎಲ್ಲ ಶೋರೂಮ್ ವಿತ್ ಶೋರೂಮ್ ರೆಕಾರ್ಡ್, ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ನಿಮ್ಗೆ ಸಿಗ್ತದೆ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್, MRF ಕಂಪ್ನಿ ಟಯರ್ಸ್. ಬಾಡಿ ಎಲ್ಲ ನೋಡ್ತಾ ಇದ್ದಾರೆ, ಸೂಪರ್ ಆಗಿದೆ ಸರ್. ಬೆಸ್ಟ್ ಆಫರ್ ಪ್ರೈಸ್ ನಿಮ್ಗೆ ಕೊಡ್ತಾರೆ. ಟಯರ್ಸ್ ಎಲ್ಲ ನೀವು ನೋಡೋದು, ಬಟನ್ಸ್ ಎಲ್ಲ ಅಷ್ಟು ಫ್ರೆಶ್ ಆಗೈತೆ. ಮತ್ತು ನಿಮಗೆ ರೈನ್ ಟ್ರಾಪ್ಲಿನ್ ಸಿಗ್ತದೆ. ಇಂಟೀರಿಯರ್ಸ್ ಕೂಡ ನೋಡ್ಬೋದು, ತುಂಬ ನೀಟಾಗಿದೆ. ಟಯರ್ಸು ಗುಡ್ ಕಂಡೀಷನ್ಲೇ ಐತೆ. ತೊಟ್ಟಿ ಕಂಡೀಷನು ಸೂಪರ್ ಆಗಿದೆ. KA 53 ರಿಜಿಸ್ಟ್ರೇಷನು 7.5 ಆಗುತ್ತೆ, ನೆಗೋಷಿಯಬಲ್ ಅದು. 13 ರಿಜಿಸ್ಟ್ರೇಷನ್ ದೋಸ್ತ್ ಪ್ಲಸ್ ಎಲ್ಲ ಸರ್ ಡೀಟೇಲ್ಸ್. 2021 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಇರುತ್ತೆ ಸರ್. ಗಾಡಿ ಬಂದು ನೋಡಲಿ, ಕಸ್ಟಮರ್ 4 ಬ್ರ್ಯಾಂಡ್ ಟೈರ್, ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಫ್ಯಾನ್ಸಿ ರೇಟ್ ಎಲ್ಲ ಮಾಡ್ಕೊಡ್ತೀನಿ ಸರ್, ಬಂದು ನೋಡಲಿ ಸರ್ ಗಾಡಿನ. ಓಕೆ, ಸರ್ಪ್ರೈಸ್ ಸರ್ ರೇಟ್ 100% ಸರ್. ದೋಸ್ತ್ ಎಲ್ಲ ಒಳ್ಳೊಳ್ಳೆ ಗಾಡಿ. ನಾವು ಜನವರಿಲಿ ಅರೌಂಡ್ ಒಂದು 20 ವೆಹಿಕಲ್ಸ್ ದೋಸ್ತ್ ಮಾರಿದ್ದೀವಿ ಸರ್. ಓಕೆ ಸರ್, ಆಯ್ತಾ. ವೆಹಿಕಲ್ ಬಂದು ನೋಡಲಿ. ಇವಾಗಲೂ ನಮ್ಮ ಹತ್ರ 25 ಗಾಡಿ ದೋಸ್ತ್ ಇದೆ ಸರ್. ಓಕೆ, ಫೈನ್ ಸರ್. ಸೊ ನೋಡಿ, ಇದು ದೋಸ್ತ್ ಪ್ಲಸ್ ಎಲ್ಲ ಸರ್. ದೋಸ್ತ್ ಸುಮಾರು ಒಂದು 25 ವೆಹಿಕಲ್ಸ್ ಸ್ಟಾಕ್ ಐತೆ. ನೀವು ಬಂದು ನೋಡಿ, ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ ಸರ್. ನಿಮ್ಗೆ ಬೆಸ್ಟ್ ಪ್ರೈಸ್, ಬೆಸ್ಟ್ ಆಫರ್ಲೇ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ, ಫ್ರಂಟಲ್ಲಿ ಕಲರ್ಫುಲ್ ಬಂಪರ್ ಗಾರ್ಡ್ ನಿಮ್ಗೆ ಸಿಗ್ತದೆ. ದೋಸ್ತ್ ಪ್ಲಸ್ ಟಯರ್ಸ್ ಕೂಡ ನೋಡ್ಬೋದು. ಟಯರ್ಸ್ ಗುಡ್ ಕಂಡೀಷನ್ಲೇ ಐತೆ. ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ, ಇಲ್ಲೇ ನೀವು ನೋಡ್ಬೋದು. ಓವರ್ ಆಲ್ ಕಂಡೀಷನ್ ಸೂಪರ್ ಇದೆ. ತೊಟ್ಟಿ ಕಂಡೀಷನ್ ಕೂಡ ನೋಡ್ಬೋದು, ಗುಡ್ ಕಂಡೀಷನ್ಲೇ ಐತೆ. KA 13 ಡೀಟೇಲ್ಸ್ ಸರ್. 2020 ಮಾಡಲು ಸರ್. ಗಾಡಿ ತುಂಬ ಚೆನ್ನಾಗಿದೆ. 4 ಹೊಸ ಬ್ರ್ಯಾಂಡ್ ಟೈರ್ ಇದೆ. ಹೊಸ ತೊಟ್ಟಿ ಹೊಸ ಆ್ಯಂಗ್ಲರ್ ಕಟ್ಸಿರೋಂಥದ್ದು. ಕಸ್ಟಮರ್ ಬಂದು ನೋಡಲಿ ಸರ್. ದೋಸ್ತ್ ಯಾವ ತೊಗೋಬೇಕು ಅನ್ನೋದು ಕಸ್ಟಮರ್ಗೆ ಇಂಪ್ರೆಸ್ ಆಗಬೇಕು, ಅಷ್ಟು ಕ್ವಾಲಿಟಿ ದೋಸ್ತ್ ಇದೆ ಸರ್ ಈ ಸಲ. ಬಂದು ನೋಡಲಿ. ಇದು ಅಷ್ಟೇ ಸರ್ಪ್ರೈಸ್ ರೇಟು. ಕಸ್ಟಮರ್ ಬಂದರೆ ಖಂಡಿತವಾಗಿಯೂ ತೊಗೊಳ್ಳೋವಂಥ ರೇಟು. ನಾನೇನು ಮಾರ್ಕೆಟಲ್ಲಿ ಹೈ ರೇಟ್ ಅಂತ ಹೇಳೋಕೆ ಹೋಗಲ್ಲ. ಕಸ್ಟಮರ್ ಬಂದು ಟೇಬಲಲ್ಲಿ ಕುತ್ಕೊಂಡು ಆಫೀಸಲ್ಲಿ ಡಿಸ್ಕಸ್ ಮಾಡಲಿ, ಖಂಡಿತ ಬೆಸ್ಟ್ ರೇಟಲ್ಲಿ ಮಾಡ್ಕೊಡ್ತೀನಿ ಸರ್. ಯಾಕೆ ಅಂತಂದರೆ ಬಂಪರ್ ಟು ಬಂಪರ್ ಚೆಕ್ ಮಾಡಲಿ ಸರ್ ಅವರು. 4 ಬ್ರ್ಯಾಂಡ್ ಟೈರ್ನಿಂದ FC ಇನ್ಶೂರೆನ್ಸು ಪ್ರತಿಯೊಂದನ್ನು ಪಕ್ಕ ಮಾಡಿದ್ದೀವಿ ಸರ್. ಕಸ್ಟಮರ್ ಬಂದು ನೋಡಲಿ, ಹೆಚ್ಚು ಕಮ್ಮಿ ಮಾಡೋಣ. ಓಕೆ, ಈ ಗಾಡಿನ ಸರ್ಪ್ರೈಸ್ ಪ್ರೈಸ್ ಹೇಳಿದ್ದಾರೆ ಸರ್. ನೀವು ಬನ್ನಿ, ಖಂಡಿತ ನೀವು ಗಾಡಿ ಸೆಲೆಕ್ಷನ್ ಮಾಡಿದ್ರೆ ನೀವು ಖುಷಿ ಪಡೋಂಥ ಪ್ರೈಸ್ ನೀವು ಮಾಡಿ ಕೊಡ್ತಾರೆ. ವೆಹಿಕಲಲ್ಲಿ 4 ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರ್ತಾ ಇದೆ. KA 13 ರಿಜಿಸ್ಟ್ರೇಷನ್. ಫ್ರಂಟ್ ಕ್ರಾಶ್ ಬಂಪರ್ಲ ನೋಡಿ, ಸೂಪರ್. ಬಾಡಿ ತುಂಬ ನೀಟಾಗೈತೆ. ಟಯರ್ಸ್ ಬಟನ್ಸ್ ನೋಡಿ ಫ್ರೆಶ್ ಆಗೈತೆ. ಒಳಗಡೆ ಇಂಟೀರಿಯರ್ಸ್ ನೀಟಾಗಿದೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಗೆ ಆ್ಯಂಗಲ್, ಪೈಪ್ ಸೆಟ್ ಆ್ಯಂಗಲ್ ಎಲ್ಲ ಹೊಸದು ಮಾಡಿದ್ದಾರೆ. ಸೂಪರ್. ಟಯರ್ಸ್ ಗುಡ್ ಕಂಡೀಷನ್. ಹಂಗೆ ನೀವು ತೊಟ್ಟಿ ಕಂಡೀಷನ್ ನೋಡಬಹುದು. ತೊಟ್ಟಿ ಕಂಡೀಷನ್ ಕೂಡ ಸೂಪರ್ ಆಗೈತೆ. 13 ರಿಜಿಸ್ಟ್ರೇಷನ್ ದೋಸ್ತ್ ಪ್ಲಸ್ ಎಲ್ಲ ಸರ್. ಇದು 2024 ಮಾಡಲು. ಗಾಡಿ 56,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಅಷ್ಟೇ ಸರ್, ಬಂಪರ್ ಟು ಬಂಪರ್ ಗುಡ್ ಕಂಡೀಷನ್ಸ್ ಇದೆ. ಟೈರ್ ಇಂದ ಹಿಡಿದು ತೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀವಿ. ಚಕ್ಕರ್ ಶೀಟು ಸ್ವಂತ ನಮ್ಮ ಗಾಡಿ ಇಟ್ಕೊಳ್ಳಲ್ಲ, ಆ ಕಂಡೀಷನ್ಸಲ್ಲಿ ಚಕ್ಕರ್ ಶೀಟ್ ಹಾಕ್ಸಿದ್ದೀನಿ. 225 kg ಚಕ್ಕರ್ ಶೀಟ್ ಹಾಕ್ಸಿದ್ದೀನಿ ಸರ್. ಕಸ್ಟಮರ್ ಬಂದು ನೋಡಿದ್ರೆ ಖುಷಿ ಆಗ್ತಾರೆ. ಈಸ್ ಗುಡ್ ವೆಹಿಕಲ್. 24 ಮಾಡಲು 7.5, ಒಂದು 5,000 ನೆಗೋಷಿಯಬಲ್ ಮಾಡಿ ಕಸ್ಟಮರ್ ಕೊಡ್ತೀನಿ ಸರ್. ಓಕೆ, ಫೈನ್. 2024 ಮಾಡಲ್ದು 2024 KA 13 ರಿಜಿಸ್ಟ್ರೇಷನು. ಟಯರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ. ಓವರ್ ಆಲ್ ಬಾಡಿ ತುಂಬ ನೀಟಾಗಿದೆ. 4 ಟಯರ್ಸ್ ನೋಡಿ, ಸೂಪರ್ ಕಂಡೀಷನ್ಲೇ ಐತೆ. ನೋಡಿ 7.5 ಸರ್ ಹೇಳ್ತಾರೆ, ನೆಗೋಷಿಯಬಲ್ ಅಂತ ಹೇಳಿದ್ರೆ ಅದನ್ನು ಪ್ರೈಸ್ ಕಡಿಮೆ ಮಾಡಿ ಕೊಡ್ತಾರೆ. ಒಳಗಡೆ ಸೀಟ್ ಕಾಸ್ಟ್ಲ ಇಂಟ್ಯಾಕ್ಟ್. ಪೈಪ್ ಸೆಟ್ ಎಲ್ಲ ನೋಡಿ ತುಂಬ ನೀಟಾಗಿದೆ. ಟಯರ್ಸು ಗುಡ್ ಕಂಡೀಷನ್ಲೇ ಐತೆ ನಿಮಗೆ. KA 13 ರಿಜಿಸ್ಟ್ರೇಷನ್ ವೆಹಿಕಲು. ಇಲ್ಲಿ ನೀವು ನೋಡಿ, ನೀವು ತೊಟ್ಟಿ ಕಂಡೀಷನ್ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಚಕ್ಕರ್ ಶೀಟ್ ಎಲ್ಲ ಕೆಳಗೆ ಹಾಕಿದ್ದಾರೆ. ಟಾಪ್ ಕ್ಲಾಸ್ ಕಂಡೀಷನ್ ಐತೆ. ಈ ಚಕ್ಕರ್ ಶೀಟ್ ಬಗ್ಗೆ ಹೇಳಬೇಕು. ಹೇಳಿ ಸರ್. 220 kg ಚಕ್ಕರ್ ಶೀಟ್ ಹಾಕ್ಸಿರೋದು. ಆಯ್ತಾ. ಗಾಡಿ ತೊಟ್ಟಿ ಬಂದು ತೊಟ್ಟಿ ಹೋಗ್ಬೋದೇನೋ, ಚಕ್ಕರ್ ಶೀಟ್ ಅಂತೂ ಹೋಗಲ್ಲ, ಅಷ್ಟು ಥಿಕ್ನೆಸ್ ಇರೋದು ಚಕ್ಕರ್ ಶೀಟ್ ಹಾಕ್ಸಿದ್ದೀವಿ. ನಾವೇ ಮಾಡಿಸಿರೋದು, ಕಸ್ಟಮರೇ ತೊಗೊಂಡೋಗ್ಲಿ ಅಂತ. ಕಸ್ಟಮರ್ ನೋಡಿದ್ರೆ ಇಂಪ್ರೆಸ್ ಆಗುತ್ತೆ ಸರ್. ಓಕೆ, ಗ್ರೇಟ್. ನೋಡಿ, ಇಷ್ಟು ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಪ್ರಾಡಕ್ಟ್ಸ್, ಹೈ ಕ್ವಾಲಿಟಿ ವೆಹಿಕಲ್ಸ್ ಸರ್ ಕೊಡ್ತಾ ಇದ್ದಾರೆ. ಬಂದು ನೋಡಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿ ನಿಮ್ಗೆ ಖಂಡಿತ ಕೊಡ್ತಾರೆ. KA 13 ರಿಜಿಸ್ಟ್ರೇಷನ್ ಡೀಟೇಲ್ಸ್ ಸರ್. ಸರ್ ಇದು 2021 ಮಾಡಲ್ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಬಂಪರ್ ಟು ಬಂಪರ್ ಕ್ವಾಲಿಟಿ ವೆಹಿಕಲ್ಸ್ ಇದೆ. ಟೈರು ಅಷ್ಟೇ 4 ಬ್ರ್ಯಾಂಡ್ ಟೈರ್ ಇದೆ. ಇನ್ಶೂರೆನ್ಸ್ FC ಫ್ರೆಶ್ ಇದೆ. ಕಸ್ಟಮರ್ ಬರಲಿ ಸರ್, ಚಾನ್ಸ್ ರೇಟ್ ಕೊಡ್ತೀನಿ ಸರ್. ಕಸ್ಟಮರ್ ಬರ್ಬೇಕು ಸರ್ ಅಷ್ಟೇ. ಓಕೆ, ಗ್ರೇಟ್. ಇದು ಎಲ್ಲ ಚಾನ್ಸ್ ರೇಟ್ ನೋಡಿ. ಫ್ರಂಟ್ ಬಂಪರ್ ಐತೆ. ನಂಬರ್ ಕೂಡ ನೋಡ್ಬೋದು. ಫ್ಯಾನ್ಸಿ ನಂಬರ್ 1201 ಫ್ಯಾನ್ಸಿ ನಂಬರ್ ಐತೆ. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ. ಪೈಪ್ ಸೆಟ್ ಎಲ್ಲ ಸೂಪರ್. ಟೈರ್ ಕಂಡೀಷನ್ ಕೂಡ ನೀವು ನೋಡ್ಬೋದು. ಎಲ್ಲ ಬಟನ್ಸ್ ಎಲ್ಲ ಫ್ರೆಶ್ ಆಗಿ
ಆಗಿ ಐತೆ. ಹಂಗೆ ನೋಡಿ ಪೈಪ್ ಸೆಟ್ ರ್ಯಾಟ್ ಟೈರ್ಸ್ ನೋಡಿ MRF ಕಂಪ್ನಿ ಟೈರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಆಗೈತೆ. ಮತ್ತು ಇಲ್ಲಿ ನೀವು ನೋಡ್ಬೋದು KA13 ರಿಜಿಸ್ಟ್ರೇಷನ್ ತುಂಬ ನೀಟಾಗೈತೆ ಗಾಡಿ. 28 ರಿಜಿಸ್ಟ್ರೇಷನ್ ಬಡ ದೋಸ್ತ ಡೀಟೇಲ್ಸ್ ಸರ್ 2022 ಮಾಡಲು. ಇದು ಅಷ್ಟೇ 4 ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ, ಗಾಡಿ ಬೊಂಬಟ್ಟಾಗಿದೆ. ಕಸ್ಟಮರ್ ಬಂದು ನೋಡಿದ್ರೆ ಸರ್ ಬಡ ದೋಸ್ತನ ಹತ್ರ 21, 22, 22, 22 4 ಬಡ ದೋಸ್ತ್ ಇದೆ ಸರ್. ಕಸ್ಟಮರ್ ಬಂದು ನೋಡಿದ್ರೆ 100% ತಗೊಂಡು ಹೋಗ್ತಾರೆ, ಅಷ್ಟು ಕ್ವಾಲಿಟಿ ವೆಹಿಕಲ್ ಇದೆ ಸರ್. ಓಕೆ, ಇದು ಪ್ರೈಸ್ ಹೇಳ್ತೀರಾ ಸರ್? ನಾನು ಯಾಕೆ ಈ ಸಲ ಪ್ರೈಸ್ನ ನಿಮಗೆ ಹೇಳ್ತಾ ಇಲ್ಲ ಅಂದರೆ, ನಾನು ಉತ್ತರ ಕರ್ನಾಟಕ ಜನ ಏನಿದೆ ಈಗ ಬಳ್ಳಾರಿ, ಹುಬ್ಳಿ, ಧಾರವಾಡ ಎಲ್ಲ ಬರ್ತಾ ಇದಾರಲ್ವಾ, ಕಸ್ಟಮರ್ಸ್ ಬಂದರೆ ಗಾಡಿ ನೋಡಿದಕ್ಕೆ ಒಪ್ಕೋಬೇಕು. ರೇಟ್ ನೆಗೋಷಿಯಬಲ್ ಸರ್. ನೀವು ಚೆನ್ನಾಗಿದ್ರೆ ಖಂಡಿತ ಚಿರಾಗ್ ಬೆಳೆಯುತ್ತೆ. ಕಸ್ಟಮರ್ ಕ್ವಾಲಿಟಿ ವೆಹಿಕಲ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಆಯ್ತು, ಇರಲಿ ಸರ್. KA28 ರಿಜಿಸ್ಟ್ರೇಷನ್ ಇದು ನಂಬರ್ ಕೂಡ ಸ್ವಲ್ಪ ಫ್ಯಾನ್ಸಿ ನಂಬರ್ ಇದು 3301 ಫ್ಯಾನ್ಸಿ ನಂಬರ್ ಬಡ ದೋಸ್ತು ಸರ್. ಇದನ್ನ ಒಂದು ಸರ್ಪ್ರೈಸ್ ಪ್ರೈಸ್ ಆಗಿ ಇಟ್ಟಿದ್ದಾರೆ. ಗಾಡಿ ಕಂಡೀಷನ್ ಅಂತ ಟಾಪ್ ಕ್ಲಾಸ್ ಆಗೈತೆ. ನೀವು ಬನ್ನಿ ಮಾತಾಡಿ, ಗಾಡಿ ಟೆಸ್ಟ್ ಡ್ರೈವ್ ಕ್ವಾಲಿಟಿ ಇಲ್ಲ ಹಂಗೆ ಅದು ನೋಡಿ, ಕ್ವಾಲಿಟಿ ಮೇಲೆ ಪ್ರೈಸ್ ಹೋಗುತ್ತೆ. ನಿಮ್ಗೊಂದು ಬೆಸ್ಟ್ ಪ್ರೈಸ್ ಸರ್ ಮಾಡಿಕೊಡ್ತಾರೆ. ಇಲ್ಲೇ ನೋಡು ಇಂಟೀರಿಯರ್ಸ್ ನೋಡಿ ಎಷ್ಟು ಸೂಪರ್ ಆಗಿ ಐತೆ. ಮತ್ತು ಪೈಪ್ ಸೆಟ್ ಎಲ್ಲ ನೋಡಿ ಸೂಪರ್ ಆಗಿದೆ. ರಾ ಟೈರ್ಸ್ ಗುಡ್ ಕಂಡೀಷನ್, ಹಂಗೆ ತೊಟ್ಟಿ ಕಂಡೀಷನ್ ನೋಡಿ, ಶೋರೂಮ್ ಕಂಡೀಷನ್ ತೊಟ್ಟಿ ಇದೆ ನಿಮಗೆ. KA14 ರಿಜಿಸ್ಟ್ರೇಷನ್ ಬಡ ದೋಸ್ತ್ ಡೀಟೇಲ್ಸ್ ಸರ್. ದಿಸ್ ವೆಹಿಕಲ್ ಅಷ್ಟೇ 2022 4 ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ. ಬ್ಲ್ಯಾಕ್ ಲಿಸ್ಟ್ ಇತ್ತು, ಬ್ಲ್ಯಾಕ್ ಲಿಸ್ಟ್ ಕ್ಲಿಯರ್ ಮಾಡಿದ್ದೀನಿ ಸರ್. ನಾನು ಯಾಕೆ ಹೇಳ್ತೀನಿ ಗೊತ್ತಾ, ದೊಡ್ಡ ವೆಹಿಕಲ್ಗಳಲ್ಲಿ ಇದರೆಲ್ಲ ಹೊರಗಡೆ ಔಟ್ ಆಫ್ ಸ್ಟೇಷನ್ಸ್ ವೆಹಿಕಲಲ್ಲಿ ನಮಗೆ ಬ್ಲ್ಯಾಕ್ ಲಿಸ್ಟ್ ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ. ಕೆಲವೊಂದು ಈ ವೆಹಿಕಲಲ್ಲಿ 2-3 ಬ್ಲ್ಯಾಕ್ ಲಿಸ್ಟ್ ಬಂತು ಅಂದರೆ ಆ ಗಾಡಿ ಪ್ರಾಫಿಟೇ ಹೊಟ್ಟೋಯ್ತು. ಅದರಿಂದ ಬಿಸ್ನೆಸ್ ಏನಿದೆ ನನಗೆ ಅಪ್ ಟು ಜನವರಿಯಿಂದ ತುಂಬ ಗುಡ್ ಥಿಂಕಿಂಗಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಸ್ಟಮರ್ ಬರಲಿ ಸರ್, ರೇಟ್ ಒಂದೊಂದು ಹೆಚ್ಚು ಕಮ್ಮಿ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ. ನಂಗೆ ಲಾಸ್ ಆದರೂ ಪರವಾಗಿಲ್ಲ ಸರ್, ಕಸ್ಟಮರ್ ಚೆನ್ನಾಗಿರಬೇಕು ಸರ್, ಅಷ್ಟೇ. ಓಕೆ, 2022 ಗಾಡಿ ಗುಡ್ ಕಂಡೀಷನ್ಸ್ ಇದೆ. ಕಸ್ಟಮರ್ ಬಂದು ನೋಡಲಿ ಸರ್, ರೇಟ್ ನೆಗೋಷಿಯಬಲ್ 760 ಹೇಳ್ತಾ ಇದ್ದೀವಿ. ಕಸ್ಟಮರ್ ಬರಲಿ ಸರ್. ಓಕೆ, ಫೈನ್ ಖಂಡಿತ ಸರ್, ನಿಮಗೆ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ. ನಂಬರ್ ಕೂಡ ನೋಡ್ಬೋದು, ಫ್ಯಾನ್ಸಿ ನಂಬರ್ 3609 ಐತೆ. ಮತ್ತು ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿ ಐತೆ. ಬಂಪರ್ ನೋಡಿ, ಟಯರ್ಸ್ ಎಲ್ಲ ನೋಡಿ, ಟಯರ್ಸ್ ಎಲ್ಲ ಗುಡ್ ಕಂಡೀಷನ್ ಐತೆ. ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಮತ್ತು ಇಲ್ಲಿ ಒಳಗಡೆ ಇಂಟೀರಿಯರ್ಸ್ ನೋಡಿ ಗುಡ್ ಕಂಡೀಷನ್ ಇದೆ. ನಿಮಗೆ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೈತೆ. ಇಲ್ಲಿ ನೋಡುವುದು ಪೈಪ್ ಸೆಟ್ ಎಲ್ಲ ನೋಡಿ ಸೂಪರ್ ಆಗಿದೆ. ಮತ್ತು ತೊಟ್ಟಿ ಕಂಡೀಷನ್ ಗುಡ್ ಕಂಡೀಷನ್ ಐತೆ ನಿಮಗೆ. ಅಲ್ಲ ಸರ್ 2014 ಮಾಡಲು ಸರ್, 24 ಮಾಡಲಲ್ಲ. ತುಂಬ ಚೆನ್ನಾಗಿದೆ ಗಾಡಿ, ಆದರೆ ಕೆಲವೊಂದು ಲೋ ಮಾಡಲು ಗಾಡಿಗಳು ನಮ್ಮಲ್ಲಿ ಕಮ್ಮಿ. ಈ ಸಲ ತುಂಬ ಚೆನ್ನಾಗಿರೋ ಗಾಡಿ ಇದೆ 2014 ಸರ್. FC ಇನ್ಶೂರೆನ್ಸು ನನ್ನ ಪ್ರಕಾರ ಇನ್ನೂ 8 ತಿಂಗಳಿದೆ. ಗಾಡಿ ಬಂದು 5 ಓನರ್ ಆಗಿದೆ ಸರ್. ಇದನ್ನ ಯಾಕೆ ಓನರ್ಶಿಪ್ಪು ಹೇಳ್ಬಿಡ್ತೀನಿ ಅಂದರೆ, ನೋ ಟ್ರಾನ್ಸ್ಪರೆನ್ಸಿ. ಯಾವುದೇ ಇದ್ರೂ ಕಸ್ಟಮರ್ಗೆ ಇರೋದನ್ನ ಹೇಳ್ಬೇಕಾಗುತ್ತೆ. ಇದು ಅಷ್ಟೇ, ಗಾಡಿ 4 ಟೈರ್ ಚೆನ್ನಾಗಿದೆ. ತೊಟ್ಟಿ ಎಲ್ಲ ತುಂಬ ಗಾಡಿ ಆಂಟಿಕ್ ಪೀಸ್ ಆಗಿದೆ ಸರ್. 2014 ಸರ್. ಓಕೆ, ರೇಟ್ 380 ಹೇಳ್ತಾ ಇದ್ದೀವಿ ಸರ್. ಕಸ್ಟಮರ್ ಬರಲಿ ಸರ್. ಓಕೆ, ಫೈನ್ ನೀವು ಬಂದು ಗಾಡಿ ತಗೊಳ್ತಾ ಇಲ್ಲ ಸರ್, ಬಸ್ ಪ್ರೈಸ್ ಮಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೋಡ್ಬೋದು ಸೂಪರ್ ಕಂಡೀಷನ್ಲೇ ಗಾಡಿ ಮೇಂಟೈನ್ ಮಾಡಿದ. ಫ್ರಂಟಲ್ಲೇ ಹೆವಿ ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ ನಿಮಗೆ. KA33 ರಿಜಿಸ್ಟ್ರೇಷನು, ಗ್ರೀನ್ ಕಲರ್ ವೆಹಿಕಲು. ಟಯರ್ಸ್ ಎಲ್ಲ ನೋಡ್ಬೋದು, 4 ಟಯರ್ಸು, ಬಟನ್ಸ್ ಎಲ್ಲ ಫ್ರೆಶ್ ಬಟನ್ಸ್ ಆಯ್ತು ನಿಮಗೆ. MRF ಕಂಪ್ನಿ ಟಯರ್ಸು, ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು ಗುಡ್ ಕಂಡೀಷನ್ಲೇ. ಸ್ವಲ್ಪ ಲೋ ಮಾಡಲನ್ನು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ನೀವು ನೋಡು ಪೈಪ್ ಸೆಟ್ ಎಲ್ಲ ನೋಡಿ, ಆ್ಯಂಗಲ್ಸ್ ಎಲ್ಲ ನೋಡ್ಬೋದು. ಟಯರ್ಸು ಗುಡ್ ಕಂಡೀಷನ್, ತೊಟ್ಟಿ ಕಂಡೀಷನ್ ನೋಡಿ ಗುಡ್ ಕಂಡೀಷನ್ಲೇ ಆಯ್ತು ದೋಸ್ತ. ಸರ್ ಇದು ಅಷ್ಟೇ 2022 ಮಾಡಲು. ಗಾಡಿ ತುಂಬ ಚೆನ್ನಾಗಿದೆ ಸರ್. ನಮ್ಮಲ್ಲಿ ಆಲ್ಮೋಸ್ಟ್ ಚಿರಾಗಲ್ಲಿ ಈ ಸಲ ದೋಸ್ತು 25 ಗಾಡಿ ದೋಸ್ತ ಇದೆ ಸರ್. ಕಸ್ಟಮರ್ ಬಂದು ನೋಡಿದ್ರೆ 100% ಸ್ಯಾಟಿಸ್ಫೈ ಆಗ್ತಾರೆ. ನಮ್ಮ ಕೇರ್ಪೇಟೆ ಬ್ರಾಂಚಲ್ಲೂ ದೋಸ್ತ್ ಗಾಡಿ ಇದೆ, ಗುಂಡಲ್ಪೇಟೆಲ್ಲೂ ಗಾಡಿಗಳು ಹಾಕಿದ್ದೀವಿ. ಅರೌಂಡ್ 70 ವೆಹಿಕಲ್ಸ್ ಪ್ಲಸ್ ವೆಹಿಕಲ್ಸ್ ಇದೆ. ಅದರಲ್ಲಿ 25 ವೆಹಿಕಲ್ಸ್ ದೋಸ್ತ ಇದೆ. ಕಸ್ಟಮರ್ ಬಂದು ನೋಡಲಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ, ಫೈನ್ ಇದು ನೋಡಿ ಬ್ಲೂ ಕಲರ್ ದೋಸ್ತದು KA01 ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ ಇದೆ. ನೋಡ್ಬೋದು ಡೇ ಲೈಟ್ ನೋಡ್ತಾ ಇದ್ದಾರೆ, ತುಂಬ ಬ್ಯೂಟಿಫುಲ್ ಕಲರ್ ಇದು. ಡೇ ಲೈಟ್ಲಿ ಅಷ್ಟು ಬ್ಯೂಟಿಫುಲ್ ಆಗೈತೆ. ಟಯರ್ಸ್ ಎಲ್ಲ ನೋಡ್ಬೋದು, 4 ಟಯರ್ಸ್ ಅಪ್ಲೋ ಕಂಪ್ನಿ ಟಯರ್ಸ್ ಸೂಪರ್ ಆಗೈತೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗೈತೆ. ಮತ್ತು ರಾ ಟಯರ್ಸ್ ಗುಡ್ ಕಂಡೀಷನ್ ಇದೆ. ಇಲ್ಲಿ ತೊಟ್ಟಿ ಬಂದು ನಿಮಗೆ ಗುಡ್ ಕಂಡೀಷನ್ ಐತೆ. ರಸ್ಟ್ ಹೋಲ್ ಡೆಂಟ್ ಬೆಂಡ್ ಯಾವುದೆಲ್ಲ ಪೈಪ್ ಸೆಟ್ಟು ನೋಡ್ಬೋದು. ಟಾಟಾ ಮೆಗಾ ಎಕ್ಸೆಲ್ ಸರ್ ಡೀಟೇಲ್ಸ್. ಇದು ಮೆಗಾ ಎಕ್ಸೆಲ್ 2017 ಮಾಡಲು ಕ್ಯಾಂಟೀನ್ ವೆಹಿಕಲ್ ಸರ್. ಕಸ್ಟಮರ್ ಬಂದು ನೋಡಲಿ, ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಆ್ಯಕ್ಚುಲಿ ನಾವು ಕ್ಯಾಂಟೀನ್ ವೆಹಿಕಲ್ ಎಲ್ಲ ಮಾಡಲ್ಲ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರು ಸರ್ ಸೇಲ್ ಮಾಡಿ ಇದೊಂದು ಕ್ಲಿಯರ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಹಿಕಲ್ನ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಕ್ಯಾಂಟೀನ್ ವೆಹಿಕಲ್ ನಾವು ಯಾವಾಗಲೂ ಮಾಡಲ್ಲ, ಯಾಕೆಂದರೆ ಕಸ್ಟಮರ್ಗೆ ಹೇಳಬೇಕಲ್ಲ. ಇದೊಂದು ವೆಹಿಕಲ್ ಇದೆ, ಕಸ್ಟಮರ್ ಬಂದು ನೋಡಲಿ, 4.5 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಟಾಟಾ ಮೆಗಾ ಎಕ್ಸೆಲ್ ಮಾಡಿದ ಕ್ಯಾಂಟೀನ್ ವೆಹಿಕಲ್ 4.5 ಲಕ್ಷ ಹೇಳ್ತಾ ಇದ್ದಾರೆ. ಹಂಗೆ ನೋಡ್ಕೊಳ್ಳಿ, ಯೂಶ್ವಲ್ ಕ್ಯಾಂಟೀನ್ ವೆಹಿಕಲ್ನ ಅವ್ರು ಮಾಡೋದಲ್ಲ. ಇಲ್ಲೇ ನೀವು ನೋಡ್ಬೋದು ಹೆಂಗೆ ಇದೆ ಗಾಡಿ ನೋಡ್ತೀರಾ. ಇಲ್ಲಿ ನೋಡಿ ಎಕ್ಸ್ಟೀರಿಯರ್ ನೀವು ನೋಡಿ ಕನಪಿ ಎಲ್ಲ ಅಂತೆ ಕನಪಿ ಫಿಟ್ ಮಾಡಿದ್ದಾರೆ. ಇದು ಇಂಟೀರಿಯರ್ಸ್ ನೋಡೋಕ್ಕಾಗಲ್ಲ. ಹೀಗೆ ವಾಟರ್ ಟ್ಯಾಂಕ್ ಇದೆ, ಇಲ್ಲೇ ಪೈಪ್ ಬರೋದು ನೋಡ್ತೀರಾ. ಎಕ್ಸ್ಟ್ರಾ ಪೈಪ್ ಫಿಟ್ ಮಾಡ್ಬೋದು. ಹಾಗೆ ನೋಡಿ ಹೆಂಗೆ ಅದು ಗಾಡಿ ಅಂತ.
ಮೈಸೂರು RTO ಮಹೇಂದ್ರ ಸೂಪ್ರೋ ಸರ್ ಸರ್ ಡೀಟೇಲ್ಸ್. 2021 ಮಾಡಲು ಗಾಡಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಕಸ್ಟಮರ್ ಬಂದು ನೋಡಲಿ ಸರ್, ಮೈಸೂರು ಗಾಡಿ ಹೆಚ್ಚು ಮಾಡಿಕೊಡೋಣ. 380 ಫೈನಲ್ ಸರ್. ಓಕೆ ಫೈನ್. 380 ಹೇಳ್ತಾರೆ, 3,80,000 ಹೇಳ್ತಾರೆ. ಇದು ನೋಡಿ ಸೂಪರ್ ಆಗಿ. ನಾನು ಯಾಕೆ ಇಷ್ಟು ಕ್ವಾಲಿಟಿ ವೈಸಲ್ಲಿ ಹೇಳ್ತೀನಿ ಅಂದರೆ, ಗಾಡಿನೂ ಅಷ್ಟೇ ಕಷ್ಟಪಟ್ಟು ರಿಪೇರಿ ಮಾಡೋತವಿಂದ ಹಿಡಿದು ಆ ಗಾಡಿನ ಬಂಪರ್ ಟು ಬಂಪರ್ ನಾವೆಲ್ಲ ಸೀಟ್ ಕವರ್ಸ್ ತವಿಂದು ಎಲ್ಲ ನೀವು ತೋರಿಸಿ ಇಂಟೀರಿಯರು ನಾನು 21 ಚೆಕ್ ಪಾಯಿಂಟ್ನು ಚೆಕ್ ಮಾಡೇ ಗಾಡಿನ ಕಸ್ಟಮರ್ ಕೊಡುವಂಥದ್ದು. ನಮ್ಮಲ್ಲಿ ಗಾಡಿ ತೊಗೊಂಡೋಗಿ 99% ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. 1.1% ಇರ್ಬೋದೇನೋ ಸಣ್ಣ ಪುಟ್ಟ ಏನಾರು ಸೆಕೆಂಡ್ ಹ್ಯಾಂಡಲ್ಲಿ, ಅವ್ರಿಗೂ ಸ್ಯಾಟಿಸ್ಫೈ ಮಾಡ್ತೀವಿ. ಆದರೆ ನಮ್ಮ ತಪ್ಪುಗಳಿದ್ರೆ ಖಂಡಿತವಾಗಿಯೂ ನಾವು ಏನಾರು ಇದ್ದರೆ ಸಾಲ್ವೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಕಸ್ಟಮರ್ ಇಸ್ ಗುಡ್ ವೇ ಸರ್, ಯಾರು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ನಾವು ಅಷ್ಟೇ ಒಳ್ಳೆ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್. ಓಕೆ ಗ್ರೇಟ್ ಸರ್. ಸರ್ ಖಂಡಿತ ನಿಮ್ಗೊಂದು ಬಂಪರ್ ಟು ಬಂಪರ್ ಎಲ್ಲ ಚೆಕ್ ಮಾಡಿ ಗಾಡಿ ಕೊಡೋದು. ಇದು ಮಹೇಂದ್ರ ಸೂಪ್ರೋ KZ9 380 ಹೇಳ್ತಾರೆ, 380 ಹೇಳ್ತಾರೆ. ಇಲ್ಲೇ ನೋಡ್ಬೋದು ಗಾಡಿ ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾರೆ, ತುಂಬ ನೀಟಾಗಿದೆ. ಟಯರ್ಸ್ ಕೂಡ ನೋಡ್ಬೋದು, ಬಟನ್ಸ್ ಎಲ್ಲ ಗುಡ್ ಕಂಡೀಷನ್, ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಆಗುತ್ತೆ. ಮತ್ತು ಪೈಪ್ ಸೆಟ್ ಎಲ್ಲ ತುಂಬ ನೀಟಾಗಿ ರಾ ಟೈರ್ಸ್ ಬಟನ್ಸ್ ಎಲ್ಲ ನೋಡಿ ಅಷ್ಟು ಫ್ರೆಶ್ ಆಗಿ ಐತೆ ನಿಮಗೆ. ಮತ್ತು ತೊಟ್ಟಿ ಕಂಡೀಷನ್ ಟಾಪ್ ಕ್ಲಾಸ್ ಆಗಿದೆ, ರಸ್ಟ್ ಹೋಲ್ ಬೆಂಡ್ ಟೆಂಟ್ ಯಾವುದೂ ಇಲ್ಲ. ಪ್ಲಸ್ KZ9 ಮೈಸೂರು ಪಾಸಿಂಗ್ ಸರ್ ಡೀಟೇಲ್ಸ್. 2021 ಮಾಡಲು ಗಾಡಿ ಜಿನಿಯನ್ 50,000 ಹೊಡ್ರದು. ಶೋರೂಮ್ ಹಿಸ್ಟ್ರಿ ವೆಹಿಕಲ್, ಶೋರೂಮಲ್ಲೇ ಚೆಕ್ ಮಾಡಿಸಿ ಒಂದೇ ಒಂದು ಬ್ರಷ್ ಪಾಯಿಂಟು ಆಗಿಲ್ಲ. ಗಾಡಿ ಗುಡ್ ಕಂಡೀಷನ್ಸ್ ಇದೆ, ಮೈಸೂರು ವೆಹಿಕಲನ್ನೇ. NOC ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ. ಲೋನ್ಸ್ ಎಲ್ಲ ನಾವು ಇಡೀ ಕರ್ನಾಟಕ ಎಲ್ಲ ಕಡೆನೂ ಮಾಡ್ಕೊಡ್ತೀವಿ. ಕಸ್ಟಮರ್ಸ್ ಏನಾದರೂ ಕಮ್ಮಿ ಫಂಡಿಂಗ್ ಅಂದರೆ ಚಿರಾಗ್ ಫೈನಾನ್ಸಲ್ಲೇ ಲೋನ್ ಮಾಡ್ಕೊಡ್ತೀವಿ. ಗಾಡಿ ಕಸ್ಟಮರ್ ಬಂದು ನೋಡಲಿ ಸರ್. ದೋಸ್ತ್ ಅಂತೂ ತುಂಬ ಗಾಡಿಗಳಿದೆ. ಗಾಡಿ ಕ್ವಾಲಿಟಿ ಕಸ್ಟಮರ್ ಬಂದರೆ ಯಾವ ಗಾಡಿ ತೊಗೋಬೇಕು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಆಗಬೇಕು, ಆ ಥರ ಗಾಡಿಗಳಿದೆ. 2021 ಸರ್, FC ಇನ್ಶೂರೆನ್ಸ್ ಫ್ರೆಶ್. ಓಕೆ ಸರ್, ರೇಟ್ ಸರ್ ಸರ್ಪ್ರೈಸಾ? ಬನ್ನಿ ಸರ್, ನೋ ಪ್ರಾಬ್ಲಮ್, ಕಸ್ಟಮರ್ ಮಾಡ್ಕೊಡೋಣ. ಓಕೆ ಗ್ರೇಟ್. ನೋಡಿ ಇದು KZ9 ಮೈಸೂರು ಪಾಸಿಂಗ್ ಇದು, ನಂಬರ್ 0207 ಫ್ಯಾನ್ಸಿ ನಂಬರ್. ಗಾಡಿ ನೋಡಿ ಬಾಡಿ ಎಲ್ಲ ತುಂಬ ನೀಟಾಗಿದೆ. ನೀವೊಂದು ಗಾಡಿ ನೋಡಿ, ಖಂಡಿತ ಗಾಡಿ ನಿಮ್ಗೆ ಇಷ್ಟ ಆಗುತ್ತೆ. ಟಾಪ್ ಕ್ಲಾಸ್ ಕಂಡೀಷನ್, ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು. ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಸರ್ ಆಫರ್ ಮಾಡಿ ನಿಮ್ಗೆ ಕೊಡ್ತಾರೆ. ನೀವು ಖಂಡಿತ ಖುಷಿಯಿಂದ ಗಾಡಿ ತೊಗೊಂಡು ಹೋಗ್ತಾರೆ. ರ್ಯಾರ್ ಒಂದು MRF ಕಂಪ್ನಿ ಟಯರ್ಸ್ ಐತೆ. ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗಿದೆ. ತೊಟ್ಟಿ ಕಂಡೀಷನ್ ಕೂಡ ಸೂಪರ್ ಆಗೈತೆ. KZ9 ಮೈಸೂರು ಪಾಸಿಂಗ್ ಗಾಡಿ ಇದು. V30 ಎರಡು ಗಾಡಿಗಳಿದೆ ಸರ್ ಡೀಟೇಲ್ಸ್. ಸರ್ 2023, ಇದು 2023. ಇದು 27,000 ಓಡಿದೆ, ಇದು 50,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು. ಗಾಡಿ 4 ಇದು ಬ್ರ್ಯಾಂಡ್ ಟೈರ್ ಇದೆ, ಇದು 4 ಬ್ರ್ಯಾಂಡ್ ಟೈರ್ ಇದೆ. FC ಇನ್ಶೂರೆನ್ಸ್ ಇದು ಫ್ರೆಶ್ ಇದೆ, ಇದು FC ಇನ್ಶೂರೆನ್ಸ್ ಫ್ರೆಶ್ ಇದೆ. ಗಾಡಿ ನಾನು ಹೇಳ್ತಾ ಇಲ್ಲ ಸರ್, ಲೋಕಲ್ ಗಾಡಿ, ಇದು ಲೋಕಲ್ ಗಾಡಿ. ಕಸ್ಟಮರ್ ಬಂದು ಗಾಡಿ ನೋಡಲಿ ಸರ್. V30 ತುಂಬ ಚಾನ್ಸಲ್ಲಿ ಕೊಡ್ತೀನಿ, ಕಸ್ಟಮರ್ ಬಂದು ನೋಡಲಿ ಸರ್. ಓಕೆ ಫೈನ್ ಸರ್ಪ್ರೈಸ್ ಸರ್. 100% ಎಲ್ಲ ವೆಹಿಕಲ್ ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಕಸ್ಟಮರ್ ಕಮ್ ಟು ಆಫೀಸ್ ವಿಸಿಟ್ ಮಾಡಬೇಕು, ಗಾಡಿ ನೋಡಬೇಕು. ಗಾಡಿ ನೋಡಿದಾಗ ಅವ್ರಿಗೆ ಕ್ಯೂರಿಯಾಸಿಟೀಸ್. ರೇಟ್ ಸರ್ ನೆಗೋಷಿಯೇಬಲ್ ಸರ್. ಇಷ್ಟು ಗಾಡಿ ತೊಗೊಂಡಿದ್ದೀವಲ್ಲ ಸರ್, ₹1 ಇಂಟ್ರೆಸ್ಟು ಸಂಪಾದನೆ ಮಾಡೋಕ್ಕಾಗಲ್ಲ ಇವತ್ತು ಬಿಸ್ನೆಸ್ಸಲ್ಲಿ. ಆದರೆ ಸರ್ವಿಸ್ ಓರಿಯೆಂಟೆಡ್ ಆಗಿ ಅವತ್ತು ಹೇಳ್ತಾ ಇದ್ದೀನಿ, ಚಿರಾಗ್ ಇಸ್ ಎ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಜನಗಳ ಬೆಳೆಸಿರುವಂಥ ಸಂಸ್ಥೆ ಇದು, ಸಾಮೂಹಿಕ ಸಂಸ್ಥೆ. ಬಂದು ವಿಸಿಟ್ ಮಾಡಲಿ, ಕಸ್ಟಮರ್ ಖಂಡಿತ ಗಾಡಿ ತೊಗೊಂಡೋಗ್ತಾರೆ. ಓಕೆ ಗ್ರೇಟ್ ಸರ್. ಇಲ್ಲಿ ಇಂಟ್ರಾ V30 ಎರಡು ಗಾಡಿ ಇದೆ. ಎರಡನೇ ಸೂಪರ್ ಕಂಡೀಷನ್ ಇದೆ. KA 45 ರಿಜಿಸ್ಟ್ರೇಷನ್ ಮತ್ತು KA 11 ರಿಜಿಸ್ಟ್ರೇಷನ್ ಇದೆ. ರೇಟ್ ಬಂದು ನಿಮ್ಗೆ ಒಂದು ಸರ್ಪ್ರೈಸ್. ಗಾಡಿ ಕಂಡೀಷನ್ ಬಂದು ನೋಡಿ ನೀವು. ಗಾಡಿ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಎಲ್ಲ ಕ್ವಾಲಿಟಿ ವೆಹಿಕಲ್ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ನೀವೊಂದು ಗಾಡಿ ಸೆಲೆಕ್ಷನ್ ಮಾಡಿ ಟೇಬಲ್ ಕೂತ್ಕೊಂಡು ಮಾಡಿ ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಟಯರ್ಸ್ ಎಲ್ಲ ನೋಡೋದು, ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಒಳಗಡೆ ನೋಡ್ಬೋದು, ಇಲ್ಲಿ ನೋಡಿ ನಿಮಗೆ ಸೀಟ್ ಕರ್ಕೊಳ್ಳೋ ಬಿಚ್ಚಲ ಆ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ನೀಟಾಗಿದೆ. ರ್ಯಾ ಟಯರ್ಸ್ ಗುಡ್ ಕಂಡೀಷನ್ ಐತೆ. ಮತ್ತು ಇಲ್ಲಿ ನೋಡ್ಬೋದು, ಇದು KA 45 ರಿಜಿಸ್ಟ್ರೇಷನ್ ಇಂಟ್ರಾ V30 ನೋಡ್ತಾ ಇದೆ. ಇದನ್ನು ತುಂಬ ನೀಟ್ ಕಂಡೀಷನ್ ಐತೆ. ದೋಸ್ತ ಎಲ್ಲ ಹೇಳಿ ಸರ್. ಸರ್ 2 4 ಬೋಲ್ಟು ಸರ್. ಇದು 21, ಇದು 20. 2 ಮಂಡ್ಯ ರಿಜಿಸ್ಟ್ರೇಷನ್ನು. ಗಾಡಿ ತುಂಬ ಚೆನ್ನಾಗಿದೆ. ಕಸ್ಟಮರ್ ಬಂದರೆ ಚಾನ್ಸ್ ರೇಟ್ ಸರ್. ಗಾಡಿನ ಬಂದು ನೋಡಲಿ. 2 ಸಿಂಗಲ್ ಓನರ್ ವೆಹಿಕಲ್. ಓಕೆ ಗ್ರೇಟ್ ಸರ್. ಆಯಿತಾ. ಗಾಡಿ ಬಂಪರ್ ಟು ಬಂಪರು, ಟಯರ್ ಹಿಂದಿಡಿದು ಬಂಪರ್ ಟು ಬಂಪರ್ ಎಲ್ಲ ಚೆಕ್ ಮಾಡಿದ್ದೀವಿ. ಕಸ್ಟಮರ್ ಆಲ್ವೇಸ್ ವಿಸಿಟ್ ಚಿರಾಗ್. ಬೆಳಗ್ಗೆ 9:30 to 6 o'clock ನೀವು ಗಾಡಿ ವಿಸಿಟ್ ಮಾಡಿ. ಖಂಡಿತ ಗಾಡಿ ಬೇಕು ಅಂದರೆ ಎಸೆನ್ಷಿಯಲ್ ಆಗಿದ್ರೆ ಗಾಡಿ ತೊಗೊಂಡು ಹೋಗೇ ಹೋಗ್ತೀರಾ ಸರ್. ಓಕೆ ಗ್ರೇಟ್. ಇದು ನೋಡ್ಬೋದು, 2 ಡೋಸ್ LS ಐತೆ. 2ನೇ 4 ಬೋಲ್ಟ್ ಗಾಡಿಗಳು ನಿಮಗೆ. 2ನೇ KA 11 ರಿಜಿಸ್ಟ್ರೇಷನ್ ಗಾಡಿಗಳು. ಈಗ ನಿಮಗೆ ರೇಟ್ ಬಂದು ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆಗೇ ಐತೆ. ಗಾಡಿ ನೀವು ನೋಡ್ಕೊಳ್ಳೋದು. ಗಾಡಿ ಕಂಡೀಷನ್ ಎಲ್ಲ ನೋಡಿ ಸೂಪರ್ ಆಗೇ ಐತೆ. ನಿಮಗೆ ಟಯರ್ಸ್ ಎಲ್ಲ 4 ಟಯರ್ಸ್ ಸೂಪರ್ ಫ್ರೆಶ್ ಬಟನ್ ಜೊತೆನೇ ಐತೆ. ಬಾಡಿ ತುಂಬ ಎಲ್ಲ ನೀವು ನೋಡೋದು ಸೂಪರ್ ಆಗೇ ಐತೆ. ಸೊ 2 ದೋಸ್ತ್ LS ನಿಮಗೆ 4 ಬೋಲ್ಟ್ ಗಾಡಿಗಳು, KA 11 ರಿಜಿಸ್ಟ್ರೇಷನ್ ಗಾಡಿಗಳು ಬಂದು ಚಿರಾಗ್ ಮೋಟರ್ಸ್ ವಿಸಿಟ್ ಮಾಡಿ ಗಾಡಿ ಖಂಡಿತಾಗೆ ನೀವು ಇದು ಪರ್ಚೇಸ್ ಮಾಡಿ ಹೋಗ್ತಾರೆ. ಆ ಥರ ಒಂದು ಬೆಸ್ಟ್ ಡೀಲ್, ಬೆಸ್ಟ್ ಆಫರ್ ಸರ್ ನಿಮ್ಗೆ ಕೊಡ್ತಾರೆ. ಜೀತೋ KA 2022 ಮಾಡಲು ಗಾಡಿ FC ಇನ್ಶೂರೆನ್ಸ್ ಫ್ರೆಶ್ ಐತೆ. 4 ಬ್ರ್ಯಾಂಡ್ ಟೈರ್ ಐತೆ.
ಗಾಡಿ 100 ರೂಪಾಯಿ ಖರ್ಚಿದ್ರು ವಾಪಸ್ ತೊಗೋತೀನಿ. ಎಷ್ಟು ಹೇಳಿ? 100 rupees. ನಾನು ಯಾವ ಗಾಡಿಗೆ ಮಾತ್ರ ಹೇಳ್ತೀನಿ ಆ ಗಾಡಿಗೆ ಮಾತ್ರ ಸರ್. ಆಮೇಲೆ ಏನಪ್ಪ ಲೋಕೇಶ್ ಅವರು ಹೇಳ್ತಾರೆ ಗಾಡಿ ಅಲ್ಲಿ ಹೋಗಿದೆ ಖರ್ಚಿರುತ್ತೆ ಅಂತ. ನನಗೆ ಯಾವ ಗಾಡಿ ಕ್ಲಾರಿಫೈ ಐತೆ ಅಂದರೆ ಆ ಗಾಡಿ ಬಗ್ಗೆ ನಾನು ಟ್ರಾನ್ಸ್ಪರೆನ್ಸಿಯಾಗಿ ಪಕ್ಕ ಹೇಳ್ತೀನಿ. ಗಾಡಿ ಬಂಪರ್ ಟು ಬಂಪರ್ ಪಕ್ಕ ನೀಟಾಗಿದೆ ಸರ್. ಕಸ್ಟಮರ್ ಬಂದರೆ 100 ರೂಪಾಯಿ ಖರ್ಚಿಲ್ಲ ಸರ್. ಓಕೆ, ಗ್ರೇಟ್ ಸರ್. ಗಾಡಿ ರೇಟ ಸರ್ ನೆಗೋಷಿಯಬಲ್. ಕಸ್ಟಮರ್ ಬರಲಿ ಸರ್, 385ಕ್ಕೆ ಕೊಟ್ಬಿಡ್ತೀನಿ ಸರ್. ಓಕೆ, ಗ್ರೇಟ್. ಇದು ಜೀತೋ ಪ್ಲಸ್ ನೋಡಿ, ಗಾಡಿ ಟಾಪ್ ಕ್ಲಾಸ್ ಕಂಡೀಷನ್ KA16 ರಿಜಿಸ್ಟ್ರೇಷನ್ ಗಾಡಿ ಇತ್ತು. ಎಕ್ಸ್ಟ್ರಿ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ನೀಟಾಗಿ ಐತೆ. ನೀವು ನೋಡಿ ಟೈರ್ಸ್ ಗುಡ್ ಕಂಡೀಷನ್ ಐತೆ. ಇಲ್ಲಿ ನೀವು ನೋಡ್ಬೋದು ಒಳಗಡೆ ಸೀಟ್ ಕವರ್ಸ್ ನೀಟಾಗಿ ಐತೆ. 4 ಟೈರ್ಸ್ ರ್ಯಾಟ್ ಟೈರ್ಸ್ನ ಸೂಪರ್ ಅಷ್ಟು ಫ್ರೆಶ್ ಆಗಿದೆ. ಮತ್ತು ಇಲ್ಲಿ ನೋಡಿ ಪೈಪ್ ಸೆಟ್ಟು ತೊಟ್ಟಿ ಕಂಡೀಷನ್ ನೋಡಿ, ತೊಟ್ಟಿ ಕಂಡೀಷನ್ ಸೂಪರ್ ಇದೆ. ನೋ ರಸ್ಟ್ ಹೋಲ್ ಡೆಂಟ್ ಬೆಂಡ್ ಯಾವುದೂ ಇಲ್ಲ. ಸೊ ಬನ್ನಿ, ಬೆಸ್ಟ್ ಪ್ರೈಸ್ ಬೆಸ್ಟ್ ಡೀಲ್ ಈ ಜೀತೋ ಪ್ಲಸ್ ನಿಮ್ಗೆ ಕೊಡ್ತಾ ಇದ್ದಾರೆ. HT ಪ್ಲಸ್ ಎಸ್ ಗೋಲ್ಡ್ ಸರ್ ಡೀಟೇಲ್ಸ್ ಸರ್. HT ಪ್ಲಸ್ 5 HT ಪ್ಲಸ್ ಇದೆ ಸರ್. 2024 ಇದು ಗೋಲ್ಡ್. 2023 ಇದು 2022 ಇದು ಬಂದು 2022 ಇದು ಬಂದು 2015. ಗಾಡಿ ಬಂದರೆ ಸರ್ ಕಸ್ಟಮರ್ ನೋಡಿದ್ರೆ ಇಂಪ್ರೆಸ್ ಆಗಬೇಕು ಸರ್. ಆ ಟೇಸ್ಟ್ ಗಾಡಿ ಇದೆ. ಕಸ್ಟಮರ್ ಬಂದು ವಿಸಿಟ್ ಮಾಡಲಿ ಸರ್. ಗಾಡಿ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡೋಂಗಿಲ್ಲ ಸರ್. HT ಪ್ಲಸ್ ಇನ್ನೂ ಇದೆ, ತೋರಿಸ್ತೀನಿ ಆಯ್ತಾ. ಜಸ್ಟ್ ಈಗ 4 ಗಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಆ ಗಾಡಿ, ಯಾಕಂದರೆ ಜಾಸ್ತಿ ಗಾಡಿ ಇದೆಯಲ್ಲ, ನಿಮಗೂ ಟೈಮ್ ವೀಡಿಯೋಸ್ ಕವರೇಜ್ ಮಾಡಬೇಕಲ್ಲ. ಗಾಡಿ ಅಂತೂ ಕಸ್ಟಮರ್ ಅಲ್ಟಿಮೇಟ್ ಗಾಡಿಗಳಿದೆ, ಬಂದು ನೋಡಲಿ ಸರ್. ಓಕೆ, ಗ್ರೇಟ್. ನೋಡಿ HT ಪ್ಲಸ್ ಸರ್ ಜೊತೆ ಅಷ್ಟು ಸ್ಟಾಕ್ ಇದೆ. ಈಗ ಫಸ್ಟ್ 4 ಗಾಡಿ ನೋಡ್ತಾ ಇದ್ರೆ ಇಲ್ಲಿ ಒಂದು HT ಪ್ಲಸ್ KA45 ರಿಜಿಸ್ಟ್ರೇಷನ್ ತುಂಬ ನೀಟಾಗಿ, ಬಾಡಿ ಎಲ್ಲ ಸೂಪರಾಗಿ ಐತೆ. ಮತ್ತು ಅದು ಪಕ್ಕನೇ ನೀವು KA01 ಏಸ್ ಗೋಲ್ಡ್ ಐತೆ. ಇಲ್ಲಿ HT ಪ್ಲಸ್ ಇದು KA11 ರಿಜಿಸ್ಟ್ರೇಷನ್ ಐತೆ ಇದೆ. ಮತ್ತೆ ಒಂದು HT KA35 ರಿಜಿಸ್ಟ್ರೇಷನ್ ಲಾಸ್ಟ್ ಇದು ಸಹ 2015 ಮಾಡಲ್ ಇದು. HT ಇದು KA04 ರಿಜಿಸ್ಟ್ರೇಷನ್ ವಿತ್ ಕಂಟೈನರ್ ಜೊತೆನೇ ಬರ್ತಾ ಇದೆ ಸರ್. ಎಲ್ಲ ಪ್ರೈಸು ನಿಮ್ಗೆ ಆನ್ ಟೇಬಲ್ ಸರ್. ಕಸ್ಟಮರ್ ಬರಲಿ ಸರ್, ಖಂಡಿತ ಕಸ್ಟಮರ್ ತೊಗೊಂಡೋಗ್ತಾರೆ. ಅಲ್ಟಿಮೇಟ್ ಗಾಡಿ ಗುಡ್ RF ವೆಹಿಕಲ್ ಇದೆ ಸರ್ ನಮ್ಮ ಹತ್ರ. ಓಕೆ, ಗ್ರೇಟ್ ಸರ್. ನಿಮಗೆ ಪ್ರೈಸ್ ಗ್ಯಾರಂಟಿ ನಿಮ್ಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಫೋನ್ ಮಾತಾಡ್ಬಿಟ್ಟು ಬನ್ನಿ, ನೀವು ಡೈರೆಕ್ಟಾಗಿ ಬನ್ನಿ. ನೀವು ಕರ್ನಾಟಕದಲ್ಲಿ ಎಲ್ಲಿಂದ ಬೇಕಾದ್ರೆ ಬನ್ನಿ, ಖಂಡಿತ ನೀವು ಗಾಡಿ ಪರ್ಚೇಸೇ ಮಾಡ್ಕೊಂಡು ಹೋಗ್ತೀರಾ. ಆ ಥರ ನಿಮ್ಗೆ ಖುಷಿ ಪಡೋ ಥರ ಒಂದು ರೇಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಸೊ HT ಪ್ಲಸ್ ಧಮಾಕ್ ಅಂತ ಹೇಳ್ಬೋದು. ಸೂಪರ್ ಕಲೆಕ್ಷನ್ ಇಲ್ಲಿ ಸರ್ ಜೊತೆ 24 ಇದು HT ಪ್ಲಸ್ 24 ಇದು ಗೋಲ್ಡ್ 23. ಗಾಡಿ ಹೆಂಗಿದೆ ಅಂದರೆ ಸರ್ ಅಲ್ಟಿಮೇಟ್. ಈ ಗಾಡಿ ಬಂದು 20,000 ಓಡಿದೆ, ಈ ಗಾಡಿ ಬಂದು 30,000 ಓಡಿದೆ, ಇದು 30,000 ಓಡಿದೆ. ಎಲ್ಲ FC ಇನ್ಶೂರೆನ್ಸ್ ಎಲ್ಲ ಪಕ್ಕ ಮಾಡ್ಕೊಡ್ತೀನಿ. ಟೈರ್ ಇಂದ ಹಿಡಿದು ಪಕ್ಕ ಯಾವ ಗಾಡಿನೂ ನೀವೇನು ಯೋಚನೆ ಮಾಡಂಗಿಲ್ಲ ಸರ್. ಗಾಡಿ ಬಗ್ಗೆ ನನ್ನ ಕ್ವಾಲಿಟೀಸು ಇವು 3 ಗಾಡಿನೂ ತಗೊಳ್ಳಿ ಸರ್. ಓಕೆ, ಗ್ರೇಟ್. ಕಸ್ಟಮರ್ಸ್ ಬಂದು ನೋಡ್ಲಿ 3. ಓಕೆ, HT 2 ಗಾಡಿ ಐತೆ. HT ಪ್ಲಸ್ ಇದು ಮಧ್ಯಲ್ಲೇ ಇರೋದು ಏಸ್ ಗೋಲ್ಡ್. ನಿಮಗೆ ಲೆಸ್ ಡ್ರಿವನ್ ವೆಹಿಕಲ್ಸ್ ಬಿಟ್ವೀನ್ 20,000 to 30,000 ಕಿಲೋಮೀಟರ್ಸ್ ಡ್ರಿವನ್ ವೆಹಿಕಲ್ ಐತೆ. 3 ಗಾಡಿನ ನೋಡಿ. ಇದೆಲ್ಲ ಪ್ರೈಸ್ ಬಂದು ನಿಮ್ಗೆ ಸರ್ಪ್ರೈಸ್ ಪ್ಯಾಕೇಜ್. ಆಫೀಸ್ ಡೈರೆಕ್ಟಾಗಿ ನೀವು ಬರಬೇಕು. HT ಪ್ಲಸ್ KA32 ರಿಜಿಸ್ಟ್ರೇಷನ್ ನೋಡಿ. ಈ ಗಾಡಿನ ಎಲ್ಲ ಲೆಸ್ ಡ್ರಿವನ್ ವೆಹಿಕಲ್ಸ್ ಬಿಟ್ವೀನ್ 20,000 to 30,000 ಕಿಲೋಮೀಟರ್ಸ್ ರನ್ನಿಂಗ್ ಐತೆ. ಒಳಗಡೆ ನೋಡಿ ಸೀಟ್ ಕವರ್ಸ್ ಕೂಡ ಬಿಚ್ಚಿಲ್ಲ, ಆ ರೀತಿಯಲ್ಲಿ ಐತೆ ಗಾಡಿ. ಇದು ಶೋರೂಮ್ ಕಂಡೀಷನ್ ಗಾಡಿ ಅಂತ ಹೇಳ್ಬೋದು. ಪೈಪ್ ಸೆಟ್ ನೋಡ್ಬೋದು. ಮತ್ತು ತೊಟ್ಟಿ ಕಂಡೀಷನ್ ನೋಡಿ, ಟೈರ್ಸು ಸೂಪರ್ ಆಗೈತೆ. ಮತ್ತು ಈ ಗಾಡಿನೂ ನೋಡಿ ತುಂಬ ನೀಟ್ ಕಂಡೀಷನ್ ಐತೆ. ಇದು ಬಂದು ಏಸ್ ಗೋಲ್ಡ್ ಬಂದು ನಿಮಗೆ ಬಂದು KA01 ರಿಜಿಸ್ಟ್ರೇಷನ್. ಇದು 23 ಇದು ಮಾಡಲ್, 23 ಮಾಡಲು. ಮತ್ತು ಇದು KA13 ರಿಜಿಸ್ಟ್ರೇಷನ್. ಇದು ಹಾಸನ ರಿಜಿಸ್ಟ್ರೇಷನ್ ನೋಡಿ. ಗಾಡಿ ಎಲ್ಲ ನೋಡಿ ಸೂಪರ್ ಆಗುತ್ತೆ. ಈ 3 ಗಾಡಿನೂ ನಿಮಗೆ ಮೇನ್ಲಿ ಇಟ್ ಇಸ್ ಲೆಸ್ ಡ್ರಿವನ್ ವೆಹಿಕಲ್, ತುಂಬ ಕಡಿಮೆ ಓಡಿಸ್ತಾರೆ. ಈ ಗಾಡಿ ಕೂಡ HT ಪ್ಲಸ್ ನೀವು ಒಳಗಡೆ ನೋಡ್ಬೋದು. ಸೀಟ್ ಕವರ್ಸ್ ಕೂಡ ಇನ್ನೂ ಬಿಚ್ಚಿಲ್ಲ, ಆ ಥರ ಕಂಡೀಷನ್ ಐತೆ. ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇರೋದು. ಎಲ್ಲ ಪ್ರೈಸ್ ಬಂದು ಸರ್ಪ್ರೈಸ್ ಪ್ಯಾಕೇಜ್. ದಯವಿಟ್ಟು ಚಿರಾಗ್ ಮೋಟರ್ಸ್ ಬಂದು ವಿಸಿಟ್ ಮಾಡಿ ಪರ್ಸನಲ್ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ನೀವು ಅಷ್ಟು ಖುಷಿ ಪಡೋ ರೇಟ್ಲಿ ಸರ್ ನಿಮ್ಗೆ ಮಾಡಿಕೊಡಿ. 5 HT ಪ್ಲಸ್ ಇದೆ ಸರ್. 1 2 3 4 5 5 HT ಪ್ಲಸ್. ಕಸ್ಟಮರ್ ಬಂದು ನೋಡಿದ್ರೆ ಖುಷಿ ಆಗಬೇಕು ಸರ್. ಆ HT ಪ್ಲಸ್ ಆ ಕ್ವಾಲಿಟೀಸ್ ಅಲ್ಲಿ ಇದೆ ಸರ್. ಓಕೆ, ಗ್ರೇಟ್. ಸುಪ್ರೋ KA54 ರಿಜಿಸ್ಟ್ರೇಷನ್ ಸರ್ ಡೀಟೇಲ್ಸ್. ಇದು ಅಷ್ಟೇ 2021 ಮಾಡಲು. ತುಂಬ ಚೆನ್ನಾಗಿದೆ. 4 ಬ್ರ್ಯಾಂಡ್ ಟೈರ್ ಹಾಕಿದ್ದೀವಿ. ಇನ್ಶೂರೆನ್ಸ್ FC ಫ್ರೆಶ್ ಆಗಿದೆ. ಗಾಡಿ ಓನರ್ ಬಂದು 2 ಓನರ್ ಆಗಿದೆ, ತಗೊಳ್ಳೋರು 3ನೇ ಓನರ್ ಆಗ್ತಾರೆ. ಓಕೆ, ಯಾಕೆ ಗೊತ್ತಾ ಸರ್, ಓನರ್ಶಿಪ್ಪನ್ನು ನಾನು ಇನ್ಫಾರ್ಮ್ ಮಾಡ್ತೀನಿ. ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ಓನರ್ಶಿಪ್ ಏನು ನೆಗೋಷಿಯಬಲ್ಲು ಕಮರ್ಷಿಯಲ್ ವೆಹಿಕಲ್ಸಲ್ಲಿ. ಸುಮ್ಮನೆ ಏನೋ ಒಂದು ಹೇಳಿ ರೇಟ್ ಕಮ್ಮಿ ಮಾಡೋದಕ್ಕೋ ಇನ್ನೊಂದಕ್ಕೋ ಆ ಥರದ್ದು ಇರುತ್ತೆ. ನಾನು ಯಾವುದೇ ಕಸ್ಟಮರ್ಸ್ಗೂ ಬಂದು ಟ್ರಾನ್ಸ್ಪರೆನ್ಸಿಯಾಗೆ ಬಂದು ಕೂತ್ಕೊಂಡು ಅವ್ರ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಿ. ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆದಮೇಲೆ ನೆಕ್ಸ್ಟ್ ಫಾರ್ಮಾಲಿಟೀಸ್ ಆಫ್ ಚೆಕ್ ಲಿಸ್ಟ್ ಪಾಯಿಂಟ್ಗೆ ಅವರು ಡೆಲಿವರಿ ಟೈಮಲ್ಲಿ ಸೈನ್ ಹಾಕಬೇಕು. ಗಾಡಿ ನೀವು ನಮ್ಮ ಆಫೀಸ್ ಬಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಸರಿಯಾಗಿ ತೋರಿಸಿದಾರಾ,
ನಮ್ಮಲ್ಲಿ ಬಂದಾಗ ನಿಮಗೆ ಒಂದು ವಾಟರ್ ಬಾಟ್ಲು ಕೊಟ್ಟಿದ್ದಾರಾ, ಪ್ಲಸ್ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಒಳ್ಳೆ ಬಿಹೇವಿಯರ್ ಮಾತಾಡಿದಾರಾ, ನೆಕ್ಸ್ಟ್ ನಮ್ಮಲ್ಲಿ ಲೋನ್ಸ್ ಎಷ್ಟಾಗಿದೆ, ನೀವು ಎಷ್ಟು ಅಮೌಂಟ್ ಕಟ್ಟಿದ್ದೀರಾ, ನಮ್ಮ ಎಲ್ಲ ಸಿಬ್ಬಂದಿಗಳು ನಿಮಗೆ ಎಲ್ಲ ರೀತಿಯೂ ಸ್ಯಾಟಿಸ್ಫೈ ಮಾಡಿದಾರಾ, ಇದಕ್ಕೆಲ್ಲ ಒಂದು ಚೆಕ್ ಪಾಯಿಂಟ್ಸ್ ಹಾಕಬೇಕು. ಅದಕ್ಕೆ ಸೈನ್ ಮಾಡಿ ಕಸ್ಟಮರು ಫೀಡ್ಬ್ಯಾಕ್ ಆಫ್ ಗೂಗಲ್ ರಿವ್ಯೂಸಲ್ಲೆಲ್ಲ ಹಾಕಿದ ಮೇಲೆ ಕಸ್ಟಮರ್ ಡೆಲಿವರಿ ಆಗುತ್ತೆ. ಅಷ್ಟು ಕ್ವಾಲಿಟಿ, ಜಸ್ಟ್ ಲೈಕ್ ಅ ಕಾರ್ಪೊರೇಟ್ ಕಂಪ್ನಿ ಲೆವೆಲಲ್ಲಿ ಸೆಕೆಂಡ್ ಹ್ಯಾಂಡ್ನ ಕಾನ್ಸೆಪ್ಟ್ ಯೋಚನೆ ಮಾಡಿ ವಿಷನ್ ಮಾಡಿದ್ದೀನಿ. ಅಲ್ಟಿಮೇಟ್ ಮಾರ್ಕೆಟ್ ಇಸ್ ಎ ಫೈಟ್. ಆ ಫೈಟಲ್ಲಿ ಡೈಲಿ ಮಂತ್ ಎಂಡೆ, ಡೈಲಿ ಇಯರ್ ಎಂಡೆ, ಆ ಥರನೇ ವರ್ಕ್ಲೋಡ್, ಅಷ್ಟು ಪ್ರೆಸರ್ ಕ್ರಿಯೇಟ್ ಇದೆ ಇವತ್ತು. ಎನಿವೇ ಗುಡ್ ವೆಹಿಕಲ್ಸ್, ಗುಡ್ ಟೀಮ್, ಗುಡ್ ಆರ್ಗನೈಸೇಷನ್ಸ್. ಚಿರಾಗ್, ದಯವಿಟ್ಟು ಬಂದು ನೋಡಿ ಸರ್. ಖಂಡಿತ ಖಂಡಿತ. ಇದು ರೇಟ್ ಹೇಳ್ಬೋದಾ ಸರ್ ಈ ಗಾಡಿಗೆ? ಸರ್ 100% ಕಮ್ ಟು ವಿಸಿಟ್. ನಾನು ಹೇಳ್ತಾ ಇಲ್ಲ, ಕಸ್ಟಮರ್ ತೊಗೊಂಡೋದ್ರೆ ಚಾನ್ಸ್ ರೇಟು, ಗಾಡಿ ಬಂದು ನೋಡಲಿ ಸರ್. ಓಕೆ, ಗ್ರೇಟ್. ಇದಕ್ಕೆ ಸರ್ ನಿಮ್ಗೆ ಓಪನ್ ಆಗಿ ಹೇಳಿದೆ ಚಾನ್ಸ್ ರೇಟಲ್ಲಿ ಮಾಡಿ ಕೊಡ್ತೀನಿ ಅಂತ. ಇದಕ್ಕಿಂತ ಹೆಚ್ಚಾದ್ರು ಕೇಳೋದು ಬೇಡ, ನೀವು ಒಂದು ಪರ್ಸನಲ್ ವಿಸಿಟ್ ಮಾಡಿ ಗಾಡಿನ ನೋಡಿ ಹೆಂಗೆ ಇದೆ ಅಂತ. KA54 ರಿಜಿಸ್ಟ್ರೇಷನ್ ಟ್ರಕ್ ಇದು. ಇಲ್ಲೇ ನೋಡಬಹುದು, ಬಾಡಿ ಎಲ್ಲ ವೈಟ್ ಕಲರ್ ಸೂಪರ್ ಆಗಿದೆ. ಪೈಪ್ ಸೆಟ್ ನೋಡಿ ಕಂಪ್ಲೀಟ್ ಯೆಲ್ಲೋ ಕಲರ್ ಕಲರ್ ಬಾರ್ಡರ್ಸ್ ಕೊಟ್ಟಿದ್ದಾರೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬಾಡಿ ಟೈರ್ಸ್ ನೋಡಬಹುದು, ಬಟನ್ಸ್ ಫ್ರೆಶ್ ಇದೆ. ಸೀಟ್ ಕವರ್ಸ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹೇಳ್ಬೋದು. ಮತ್ತೆ ತೊಟ್ಟಿ ಕಂಡೀಷನ್ ನೋಡಿ, ತೊಟ್ಟಿ ನೋಡಿ ಕಂಡೀಷನ್ ಇದೆ. ಯಾವುದೇ ಇಲ್ಲ, ಅಷ್ಟು ಇಲ್ಲ ಐತೆ. ನಿಮ್ಗೆ ಒಂದು 2 ಜಿಪ್ ಎಕ್ಸೆಲ್ ಐತೆ ಸರ್, ಡೀಟೇಲ್ಸ್ ಕೊಡಿ ಸರ್. 18 ಇದು 19 ಕಸ್ಟಮರ್ಸ್ಗೆ ಗಾಡಿ ಗುಡ್ ಕಂಡೀಷನ್, ಟಾಪು ಟಾರ್ಪಾಲು ಎಲ್ಲ ಗುಡ್ ಕಂಡೀಷನ್ ಹಾಕಿದ್ದೀವಿ. ಇದು ಅಷ್ಟೇ ಗಾಡಿ ನೀಟಾಗಿದೆ. 2019 ಮಾಡಲು. ಜಿಪ್ ನಮ್ಮ ಹತ್ರ ಅದ್ರ ಜೊತೆಗೆ ಇನ್ನೂ 3 ವೆಹಿಕಲ್ ಇದೆ, 16, 18, BS3 ಎಲ್ಲ ವೆಹಿಕಲ್ ಇದೆ. 5 ಜಿಪ್ ಇದೆ. ನಾನು ಹೇಳೋದೇನು ಅಂತಂದರೆ ಸರ್, ಕಸ್ಟಮರ್ಸ್ಗೆ ಆದಷ್ಟು ಮಟ್ಟಿಗೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮಾಡ್ತೀವಿ. ಮೊನ್ನೆ 2011 ನಿಮ್ಮದೇ ಯೂಟ್ಯೂಬಿಂದ ಬಂದಿದ್ರು ಕಸ್ಟಮರು. ಆ ಕಸ್ಟಮರ್ 2011 ತೊಗೊಂಡಿಲ್ಲ, 2023 ತೊಗೊಂಡೋಗಿದ್ದಾರೆ. ಯಾಕೆ ಅಂದರೆ ಇಂಜಿನ್ನು ಫ್ರೆಶ್ ಇಂಜಿನ್, ಗೇರ್ ಬಾಕ್ಸ್ ಫ್ರೆಶ್, ಹೌಸಿಂಗ್ ಹೊಸದು ಹಾಕಿದ್ದೀವಿ, ವೈರಿಂಗ್ ಕಿಟ್ ಹೊಸದು ಹಾಕಿದ್ದೀವಿ, 4 ಟೈರ್ ಹಾಕ್ಕೊಟ್ಟು, ಇನ್ಶೂರೆನ್ಸು, FC, ಬಾಡಿ ಲೈನಿಂಗು, ಟಾರ್ಪಲ್ ಎಲ್ಲ ಕೊಟ್ಟು ಸರ್ 1,50,000 ಕೊಟ್ಟಿದ್ದೀವಿ ಸರ್ ಟಾಟಾ ಎಸ್ನ. ಓಕೆ ಸರ್, ಓಕೆ. ಆ ಗಾಡಿ ಕಸ್ಟಮರ್ 100% 5 ವರ್ಷ ₹1 ಖರ್ಚಿಲ್ಲದೆ ಓಡಿಸ್ತಾನೆ. ಜಸ್ಟ್ ಆಯಿಲ್ ಚೇಂಜು, ಕೂಲೆಂಟ್ ನೋಡಿಕೊಂಡ್ರೆ ಸಾಕು ಸರ್. ಆ ಥರನೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್. ನಮ್ಮ ಗ್ಲಾಸ್ ಆದರೂ ಪರವಾಗಿಲ್ಲ, ಕಸ್ಟಮರ್ ತೊಗೊಂಡೋಗಿ ಬದುಕಬೇಕು ಸರ್. ಓಕೆ, ಫೈನ್ ಫೈನ್. ಸೊ ಎ ಜಿಪ್ 2 ಇಲ್ಲಿ, ಜಿಪ್ ಎಕ್ಸೆಲ್ 2 ಐತೆ, ಮತ್ತು ಎ ಜಿಪ್ನು ಒಂದು 2-3 ಗಾಡಿ ಐತೆ, ಒಟ್ಟಿಗೆ 4-5 ಗಾಡಿ ಐತೆ. ನೀವು ಬನ್ನಿ ಗಾಡಿ ನೋಡಿ, ನೀವು ತೊಗೊಳ್ಳೋ ಬೆಸ್ಟ್ ಆಫರ್ ನಿಮ್ಗೆ ಒಂದು ಚಾನ್ಸ್ ರೇಟ್ಲಿ ಈ ಗಾಡಿ ನಿಮ್ಗೆ ಮಾಡಿಕೊಡ್ತಾರೆ. ಇಲ್ಲೇ ನೋಡ್ಬೋದು ಜಿಪ್ ಎಕ್ಸೆಲ್ ಗ್ರೀನ್ ಕಲರ್ ವೆಹಿಕಲ್ ವಿತ್ ಕಾರ್ಪೊರೇಷನ್ಸ್ ಬರ್ತಾ ಇದೆ, ಮತ್ತು ರೆಡ್ ಕಲರ್ ಜಿಪ್ ಎಕ್ಸೆಲ್ ನೋಡ್ತಾ KA10 ರಿಜಿಸ್ಟ್ರೇಷನ್, ಅದನ್ನೇ ತುಂಬ ನೀಟಾಗೇ ಐತೆ. 19 ಮಾಡಲು, FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್. FC ಇನ್ನೂ ರನ್ನಿಂಗ್ ಐತೆ. ಆದರೆ ನನ್ನ ಕಸ್ಟಮರ್ಗೆ 1 ತಿಂಗಳು 2 ತಿಂಗಳು ಇದ್ರೆ FC ಫಸ್ಟೇ ಮಾಡಿಕೊಟ್ಬಿಡ್ತೀನಿ ಸರ್. ಯಾಕೆಂದರೆ ಕಸ್ಟಮರ್ ತೊಗೊಂಡೋಗಿ ಅವರು ದುಡ್ಡು ಖರ್ಚು ಮಾಡಬಾರ್ದು ಯಾವುದೂ. ಗಾಡಿ ಗುಡ್ ಕ್ವಾಲಿಟೀಸ್ ಐತೆ, 4 ಬ್ರ್ಯಾಂಡ್ ಟೈರ್ ಐತೆ, ಇನ್ಶೂರೆನ್ಸು ಎಲ್ಲ ಪಕ್ಕ ಐತೆ, ಬಾಡಿ ಲೈನಿಂಗ್ ಎಲ್ಲ ತೋರಿಸಿ, ಮಂಡ್ಯ ರಿಜಿಸ್ಟ್ರೇಷನ್ನು. ಗಾಡಿ ಏನಿದೆ ಅವ್ರ ಹೆಸರಿಗೆ ಇಮಿಡಿಯೇಟ್ ವಿತಿನ್ 4 ಡೇಸಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಏಸ್ ಮೆಗಾ ನೋಡಿ, KA11 ರಿಜಿಸ್ಟ್ರೇಷನ್, ಬ್ಲೂ ಕಲರ್ ವೆಹಿಕಲ್, ಡೇ ಲೈಟ್ ನೋಡ್ತಾ ತುಂಬ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಕಲರ್ ಇದು. ಬಾಡಿ ಎಲ್ಲ ತುಂಬ ನೀಟಾಗೈತೆ, 4 ಟೈರ್ಸ್ ಗುಡ್ ಕಂಡೀಷನ್ ಇದೆ. ಟೈರ್ಸ್ ಎಲ್ಲ ನೋಡಿ ಸೂಪರ್ ಆಗೈತೆ. ಬ್ಲೂ ಕಲರ್ ವೆಹಿಕಲ್ ತುಂಬ. ಇದು ಪೈಪ್ ಸೆಟ್ ನೋಡಿ, ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸೂಪರ್ ನೀಟಾಗೈತೆ. ಮತ್ತು ಇಲ್ಲೇ ನೋಡ್ಬೋದು ರಾಯರ್ ಟೈರ್ಸ್, ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗೈತೆ. ಮತ್ತು 24 ಗುಡ್ ಕಂಡೀಷನ್ಲೇ ಐತೆ ನಿಮಗೆ. 09 ಮೈಸೂರು ಪಾಸಿಂಗು ಜೀತಾ ಸರ್. ಜೀತಾ ಇದು ಅಷ್ಟೇ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಇನ್ನೂ 1 ವರ್ಷ FC ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ ಅನ್ಕೋತೀನಿ. ಗಾಡಿ ತುಂಬ ಚೆನ್ನಾಗಿದೆ ಸರ್. ಕಸ್ಟಮರ್ ಬಂದು ನೋಡಲಿ. ಜೀತೋ 19 ಇದೆ, ಇದು 18 ಇದೆ. ಗಾಡಿ ಬಂದು ನೋಡಬೇಕು ಸರ್. ಜೀತೋ ಅಂತೂ ತುಂಬ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್. ಆ 19 ಅಂತೂ ಕಸ್ಟಮರ್ ಬಂದರೆ ಗಾಡಿ ಖುಷಿನ ತೊಗೊಂಡೋಗ್ತಾರೆ ಸರ್. ಆ ಟೆಸ್ಟಲ್ಲಿದೆ, ಅದು 19, ಇದು 18 ಸರ್. ಓಕೆ, ಗ್ರೇಟ್. ಜಾಗ ಇಲ್ಲ ಒಂದು ಸ್ವಲ್ಪ. ಆದರೆ ಗಾಡಿ ಅಂತೂ ಬೊಂಬಟ್, ಟೈರಿಂದ ಹಿಡಿದು FC ಇನ್ಶೂರೆನ್ಸು ಎಲ್ಲ, ಬಾಡಿ ಲೈನಿಂಗ್ ಎಲ್ಲ ಗುಡ್ ಸರ್. ಓಕೆ, ತುಂಬ ಚೆನ್ನಾಗಿದೆ ಗಾಡಿ ನೋಡಿ. ಈ ಗಾಡಿ 40,000 ಏನೋ ಓಡಿರೋದು, 4 ಬ್ರ್ಯಾಂಡ್ ಟೈರ್ ಐತೆ. ಗಾಡಿ ನೀಟಾಗೈತೆ, ಒಂಚೂರು ಟಿಂಕರಿಂಗ್ ಇಲ್ಲ, ಏನಾಗಿಲ್ಲ ನೋಡಿ ಸರ್. ತೊಟ್ಟಿ ಎಲ್ಲ ಓಕೆ, ಬಾಡಿ ಎಲ್ಲ ಅಷ್ಟು ನೀಟಾಗಿ, ಏನು ಟಚಿಂಗ್ ಆಗಿಲ್ಲ, ಟಿಂಕರಿಂಗ್, ರೀಟಚ್, ಪೇಂಟಿಂಗು ಏನಾಗಿಲ್ಲ. ಗಾಡಿ ಒರಿಜಿನಲ್ ಕಂಡೀಷನ್, ಸ್ಟಾಕ್ ಕಂಡೀಷನ್ ಅಂತ ಹೇಳ್ತಾರೆ. ಈ ಯೆಲ್ಲೋ ಕಲರ್ ಗಾಡಿ ನೋಡಿ, KA11 ರಿಜಿಸ್ಟ್ರೇಷನ್ ಜೀತೋದು. ಒಳಗಡೆ ಸೀಟ್ ಕೂಡ ನೋಡ್ಬೋದು, ಸೀಟ್ ಕವರ್ಸ್ ಅಷ್ಟು ನೀಟಾಗಿದೆ. ಸೀಟ್ ಕವರ್ಸ್ ನೋಡಿ ಅಷ್ಟು ನೀಟಾಗೈತೆ. ಮತ್ತೆ ಪೈಪ್ ಸೆಟ್, ತೊಟ್ಟಿ ಕಂಡೀಷನ್ ನೋಡಿ, ರ್ಯಾಟ್ ಟೈರ್ಸ್, ಬಟನ್ ಎಲ್ಲ ಫ್ರೆಶ್. ಈ ರೆಡ್ ಕಲರ್ ಗಾಡಿ ನೋಡ್ಬೋದು, ರ್ಯಾಟ್ ಟೈರ್ಸ್ ನೋಡಿ, ಬಟನ್ಸ್ ಅಷ್ಟು ಫ್ರೆಶ್ ಆಗೈತೆ. ಇದನ್ನು ತೊಟ್ಟಿ ಕಂಡೀಷನ್ ಅಷ್ಟು ನೀಟಾಗೈತೆ. 19 ಮಾಡಲು ಸರ್, 3ನೇ ಓನರು. ಗಾಡಿ ನೀಟಾಗಿ ಕಂಪ್ಲೀಟ್ ರೆಡಿ ಮಾಡಿದ್ದೀವಿ. ಹೊರಗಡೆ ತೊಗೊಬಂದು ಗಾಡಿ ಫೋಟೋದಲ್ಲಿ ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ. ಅದನ್ನು ಬಂದು RF ಮಾಡೋಷ್ಟೊಳಗಡೆ ತುಂಬ ರಿಸ್ಕ್ ಫ್ಯಾಕ್ಟ್ರು. ಅದಕ್ಕೆ ನಾನು ಲೋ ಮಾಡಲ್ಗಳನ್ನ ಪ್ರಿಫರಬಲ್ ಮಾಡಲ್ಲ. ಆದಷ್ಟು ಮಟ್ಟಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. 2019 ಮಾಡಲು. ಕಸ್ಟಮರ್ ಬಂದು ನೋಡಲಿ ಸರ್, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಓಕೆ, ಸರ್ಪ್ರೈಸ್ ಪ್ಯಾಕೇಜ್ ಇದನ್ನು. FC ಇನ್ಶೂರೆನ್ಸು ಎಲ್ಲ ಪಕ್ಕ ಇದೆ ಸರ್. ಓಕೆ, ನೋಡಿ ಇದು 2019 ಕೊಪ್ಪಳ ಗಾಡಿ ಇದು, ಕೊಪ್ಪಳ ಪಾಸಿಂಗ್ ಇದು. ಗಾಡಿ ಸೂಪರ್ ಆಗೈತೆ, ನೋಡ್ಬೋದು ನೀವು. ವೈಟ್ ಕಲರ್ ವೆಹಿಕಲ್ ಇದು. KA34
95 ರಿಜಿಸ್ಟ್ರೇಷನ್, ಕೊಪ್ಪಳ ಪಾಸಿಂಗ್, ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಸೀಟ್ ಎಲ್ಲ ತುಂಬ ನೀಟಾಗಿದೆ, ಸೀಟ್ ಕವರ್ಸ್ ಎಲ್ಲ, ಟೈರ್ಸ್ ಬಟನ್ಸ್ ಎಲ್ಲ ನೋಡಿ ಅಷ್ಟು ಫ್ರೆಶ್ ಆಗೈತೆ. ಮತ್ತು ಇಲ್ಲಿ ನೋಡ್ಬೋದು ಪೈಪ್ ಸೆಟ್ ಎಲ್ಲ ನೀಟಾಗೈತೆ, ಟೈರ್ಸ್ ಬಟನ್ಸು ನಿಮಗೆ ಫ್ರೆಶ್ ಆಗೈತೆ. ಮತ್ತು ಇಲ್ಲೇ ನೋಡ್ಬೋದು ನಿಮಗೆ ರಬ್ಬರ್ ಮ್ಯಾಟ್ ಎಲ್ಲ ಮಾಡಿ ಕೊಡ್ತಾರೆ. ನಿಮ್ಗೆ ನೋಡಿ 24 ಗುಡ್ ಕಂಡೀಷನ್ ವಿತ್ ರಬ್ಬರ್ ಮ್ಯಾಟ್ಸ್ ಬರ್ತಾ ಇದೆ. 3 ಟೂ ವೀಲರ್ ಗಾಡಿಗಳು ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮ್ಮಲ್ಲಿ 5 ವೆಹಿಕಲ್ ಇನ್ನು 2 ವೀಲರ್ ಇದೆ. ಇದು ಏನಕ್ಕೆ ತಂದು ಇಟ್ಟಿದ್ದೀವಿ ಅಂದರೆ ಕಸ್ಟಮರ್ಸ್ ವೆಹಿಕಲ್ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ಬಂದಾಗ ಅವ್ರ ಫ್ಯಾಮಿಲೀಸ್ ಯಾರು ಯೂಸ್ ಮಾಡಲಿ ಅಂತ. ಆ್ಯಕ್ಚುಲಿ ಇದು 65, 55, ಇದು 45 ತುಂಬ ಚೆನ್ನಾಗಿದೆ. ಬರೀ 3,000 4,000 ಓಡಿದೆ ಅಷ್ಟೇ ಗಾಡಿ. ತುಂಬ ಎಲ್ಲ ಶೋರೂಮಿಂದ ಸರ್ವಿಸ್ ಆಗಿ ಇನ್ಕ್ಲೂಡ್ ಆಯಿಲ್ ಚೇಂಜ್ ಆಗಿ ಜನರಲ್ ಚೆಕಪ್ಸ್ ಆಗಿ ಏನೂ ಖರ್ಚು ಮಾಡೋಂಗಿಲ್ಲ ಕಸ್ಟಮರ್. ಆ ಕಂಡೀಷನ್ಸ್ ವೆಹಿಕಲ್ ಇದೆ. ಬಂದು ನೋಡಲಿ ಕಸ್ಟಮರ್, ನಮ್ಮ ಮ್ಯಾನೇಜರ್ ಏನಾಯ್ತು ಅಂದರೆ ಅವರೇ ಮಾಡಿಕೊಡ್ತಾರೆ. ಓಕೆ, ಗ್ರೇಟ್. ಜಸ್ಟ್ ಏನಂತಂದರೆ ನನಗೊಂದು ಆಸೆ, ಕಸ್ಟಮರ್ ಚೆನ್ನಾಗಿರೋ ವೆಹಿಕಲ್ ತೊಗೊಂಡೋಗ್ಬೇಕಷ್ಟೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರನ್ನು ಮತ್ತು ಚಿರಾಗ್ ಮೋಟರ್ಸ್ಲಿ ಯಾವ ಜಾಬ್ ಡೆಸ್ಟಿನೇಷನ್? ಸರ್ ನನ್ನ ಹೆಸರು ವಿದ್ಯಾವತಿ ಅಂತ. ನಾನು ಚಿರಾಗ್ ಮೋಟರ್ಸಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಇವತ್ತು ಹೊಸ್ದಾಗಿ ಹೇಳಬೇಕು ಅಂತ ಏನು ಅಂದ್ಕೊಂಡಿರೋದು ಅಂತಂದರೆ, ನಾವು ಚಿರಾಗ್ ಫೈನಾನ್ಸ್ ಮತ್ತು ಚಿರಾಗ್ ಮೋಟರ್ಸ್ ಕಡೆಯಿಂದ ಒಂದು ಹೊಸ್ದಾಗಿ ಕಸ್ಟಮರ್ ಫೀಡ್ಬ್ಯಾಕ್ನ ರೆಡಿ ಮಾಡಿದ್ದೀವಿ ಸರ್. ಬಿಫೋರ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಏನು ಅಂತಂದರೆ 21 ಪಾಯಿಂಟ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ಏನೇ ಕಸ್ಟಮರ್ಸ್ಗೆ ಈಗ ವೆಹಿಕಲ್ ಡೆಲಿವರಿ ತೊಗೊಳೋಕ್ಕಿಂತ ಮುಂಚೆ ನಾವು 21 ಪಾಯಿಂಟ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ನಮ್ಮ ಸೇಲ್ಸ್ ಮ್ಯಾನೇಜರ್, ಎಕ್ಸಿಕ್ಯೂಟಿವ್ ಯಾರಾದರೂ ಹೇಳ್ತಾರೆ. ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಇರ್ಬೋದು, ಮತ್ತು ನಮ್ಮ ಆಫೀಸ್ ಫೀಡ್ಬ್ಯಾಕ್ ನಿಮ್ಗೆ ಯಾವ ಥರ ಅನಿಸುತ್ತೆ ಅನ್ನೋದಿರ್ಬೋದು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಹಾಕಿದ್ದೀವಿ ಸರ್. 21 ಪಾಯಿಂಟ್ಸ್ ಏನು 21 ಪಾಯಿಂಟ್ಸ್ ಇದೆ, ಅದಕ್ಕೆ ಸೈನ್ ಮಾಡೋಕ್ಕಿಂತ ಮುಂಚೆ ನೀವು ಕ್ಲಾರಿಟಿಯಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಮತ್ತು ನಾಳೆ ಓಡೋ ಗಾಡಿ ನೀವೇನಾದರೂ ಇನ್ ಕೇಸ್ ಹೋದ್ಮೇಲೆ ಅದೋಯ್ತು ಇದೋಯ್ತು ಅಂತಂದರೆ, ಅಂದರೆ ಏನೋ ಮೇಜರ್ ಆಗಿರೋದೇನೋ ಬಂದರೆ ಏನೋ ಮಾಡ್ಬೋದು ಸರ್. ಸ್ಮಾಲ್ ಇಶ್ಯೂಸ್ ಎಲ್ಲ ಬಂದರೆ ನಮಗೆ ಮಾಡಿಕೊಡಿ ಅನ್ನೋದೆಲ್ಲ ನಾವು ಸೆಕೆಂಡ್ಸ್ ವೆಹಿಕಲ್ಲು ಸರ್. ದಯವಿಟ್ಟು ಇದಕ್ಕೆ ಸಹಕರಿಸಿ. ನಾಳೆ ಏನೇ ಪ್ರಾಬ್ಲಮ್ ಆದ್ರೂ ಯಾರೂ ಬರಲ್ಲ, ಸರಿನಾ? ದೊಡ್ಡದಾದರೆ ಏನೋ ಮಾಡ್ಬೋದು ಸರ್, ಸಣ್ಣ ಪುಟ್ಟದಾದರೆ ಯಾರೂ ಬರಲ್ಲ ಸರ್.